ಹಲೋ, ಕೇಳಿಸ್ತಾ ಇದೆಯಾ? ಓಕೆ. ಸಾಕೇತ್ ಅವರೇನು ಡೌಟ್ಸ್ ಅಂತಂದ್ರೆ? ಸೊ ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ನಿಮ್ಮ ಇಂಟರ್ನೆಟ್ ಸ್ಪೀಡನ್ನು ಒಂದು ಲೆವೆಲ್ ಮೇಂಟೈನ್ ಮಾಡಿ. ಯಾಕಂದರೆ ನೀವು ಮೊಬೈಲಲ್ಲಿ ನೋಡುವಂಥವರಾದರೆ ತುಂಬ ಕಷ್ಟ ಆಗಬಹುದು, ಅಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ. ಆದ್ದರಿಂದ ಲ್ಯಾಪ್ಟಾಪಲ್ಲಿ ನೋಡುವಂಥ ಹ್ಯಾಬಿಟನ್ನು ಡೆವಲಪ್ ಮಾಡ್ಕೊಳ್ಳಿ. ಯಾಕಂದರೆ ಮೊಬೈಲಲ್ಲಿ ಅಷ್ಟೊಂದು ಸಾಕಷ್ಟು ನಿಧಾನವಾಗಿ ಕೇಳಿಸ್ಬೋದು. ಆದ್ದರಿಂದ ಸ್ವಲ್ಪ ಲ್ಯಾಪ್ಟಾಪನ್ನು, ಅಂದರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ನೆಟ್ವರ್ಕ್ ಫೆಸಿಲಿಟಿಯನ್ನು ತೆಗೆದುಕೋಬೇಕಾಗುತ್ತೆ. ಸೊ ಇವತ್ತು ಕೆಲವರು ಹೊಸಬರು ಬಂದು ಸೇರಿದಿರ. ಕೆಲವರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಸಂಪೂರ್ಣವಾಗಿ ಇಂಟ್ರೊಡಕ್ಷನ್ ಬೇಕಾಗುತ್ತೆ. ಮತ್ತೆ ಕೆಲವರಿಗೆ ಅದರ ಬಗ್ಗೆ ಯೂಟ್ಯೂಬಲ್ಲಿ ಸಾಕಷ್ಟು ಅದರ ವಿವರಣೆಯನ್ನು ಕೊಟ್ಟಿದ್ದೀನಿ, ಆದ್ರಿಂದ ಅದನ್ನು ನೋಡಿ ಅರ್ಥ ಮಾಡ್ಕೊಂಡಿರ್ಬೋದು. ಆದರೆ ಎಲ್ಲರೂ ಕೂಡ ಒಂದ್ಸರಿ ಹೊಸಬರೆಲ್ಲರೂ ಯೂಟ್ಯೂಬಲ್ಲಿ ಪತ್ರಿಕೆ ಒಂದರ ಬಗ್ಗೆ ಒಟ್ಟಾರೆಯಾಗಿ ಏನು ವಿವರಣೆ ಇದೆ ಆ ವಿವರಣೆಯನ್ನು ಅರ್ಥೈಸಿಕೊಳ್ಳುವಂತಹ ಕೆಲಸವನ್ನು ಮಾಡಿ. ಅದಾದ ನಂತರ ಮತ್ತೆ ನಾನು ಕೆಲವು ಕಂಪ್ಲೀಟ್ ಕನ್ನಡ ಸಾಹಿತ್ಯದ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನುವಂಥವರಿಗೆ ಇನ್ನೊಂದ್ಸರಿ ಓರಿಯೆಂಟೇಷನ್ ಆ ಪ್ರೋಗ್ರಾಮ್ ಅನ್ನು ಮಾಡ್ತೀನಿ. ಅದಾದ ನಂತರ ಮತ್ತೆ ಪ್ರಾರಂಭದಿಂದ ಕೆಲವರಂದ್ರೆ ಲೇಟಾಗಿ ಜಾಯ್ನ್ ಆಗಿರುವಂಥವರಿಗೆ ಸಪರೇಟ್ ಆಗಿ ನಾನು ಅದರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಪ್ರಾರಂಭದಿಂದ ಒಂದು ಸಾರಿ ಹಿನ್ನೋಟವನ್ನ ನೋಡೋಣ, ಯಾವ ರೀತಿ ಇದುವರೆಗೆ ನಾವು ನಡೆದು ಬಂದ್ವಿ ಅನ್ನುವಂಥದ್ದು ಮುಖ್ಯ. ಭಾಷಾ ಚರಿತ್ರೆ ಅನ್ನೋದರ ಪ್ರಮುಖವಾದಂಥ ವಿಭಾಗದಲ್ಲಿ ಹೆಜ್ಜೆಯನ್ನು ಹಾಕ್ತಾ ಹೋಗ್ತಾ ಇದ್ವಿ ನಾವು. ಈ ಸಂದರ್ಭದಲ್ಲಿ ಬರುವಂತ ಕೆಲವು ಪ್ರಶ್ನೆಗಳನ್ನ ನೋಡಿದ್ವಿ. ಅದು ಭಾಷೆಯ ಸ್ವರೂಪ, ಭಾಷೆ ಎಂದರೇನನ್ನುವಂಥದ್ದು ಮೊದಲು, ಭಾಷೆಯ ಸ್ವರೂಪ, ಅದಾದ ನಂತರ ಭಾಷೆಯ ಸಾಮಾನ್ಯ ಲಕ್ಷಣ, ಅದಾದ ನಂತರ ಭಾಷೆಯ ವಿಶೇಷ ಲಕ್ಷಣ. ಇಷ್ಟನ್ನು ನಾವು ಸ್ಪಷ್ಟವಾಗಿ ವಿವರಣೆಯನ್ನು ಕೊಟ್ಟಿದ್ದೀನಿ ಮೊದಲಿಂದ ಬಂದಂಥವರಿಗೆ. ಇವತ್ತು ಹೊಸಬ್ರು ಯಾರು ಬಂದಿದ್ರೋ ಅವರು ಈ ಹಂತದಿಂದ ಮುಂದೆ ಬನ್ನಿ, ನಿಮಗೆ ಹಿಂದೆ ಇರುವಂತ ಎಲ್ಲ ವಿವರಣೆಯನ್ನು ಕೂಡ ನಾನು ಸಪರೇಟ್ ಆಗಿ ಕೊಡ್ತೀನಿ. ಸೊ ಪ್ರಾರಂಭದಿಂದ ಬಂದಂಥವರಿಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇಲ್ಲ ಅಂತ, ಯಾಕಂದ್ರೆ ನಿನ್ನೆ ನಾನು ಕೇಳಿದ್ದೀನಿ. ಆದರೆ ಒಂದು ಸಾರಿ ಹಿನ್ನೋಟದ ವಿವರಣೆಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ. ನಾವು ಮೊದಲಿಗೆ ಭಾಷೆಯ ಸಂಪೂರ್ಣವಾದಂಥ ಸ್ವರೂಪದ ಚಿತ್ರಣವನ್ನು ನೋಡಿದ್ವಿ. ಭಾಷೆ ಮನುಷ್ಯನ ಭಾವನೆಗಳನ್ನ ವ್ಯಕ್ತಪಡಿಸುವಂತ ಒಂದು ಮಾಧ್ಯಮ, ಸಂವಹನ ಸಾಧನ ಅನ್ನೋದನ್ನು ನೋಡ್ತೀವಿ. ಒಂದು ಸಾಮಾನ್ಯವಾದಂತಹ ವ್ಯಾಖ್ಯಾನ ಸ್ಪಷ್ಟವಾಗಿ ಅದು ಬೈಹಾಟ್ ಬರಬೇಕು. ಅದುವೇ ಭಾಷೆ ಎಂದರೆ ವಕ್ತೃವಿನ, ಅಂದ್ರೆ ನಾನು ವಕ್ತೃವಿನ ಭಾವನೆಗಳನ್ನ ಸ್ತೋತೃವಿನ ಭಾವಕಲ್ಪಕ್ಕೆ ತಲುಪಿಸಿ ಗ್ರಹಣದ ಮೂಲಕ ಆಲೋಚನೆಯ ಅಲೆಗಳನ್ನು ಎಬ್ಬಿಸುವ ಸರ್ವ ಸಮರ್ಥ ಸಂವಹನ ಸಾಧನ ಭಾಷೆ ಅನ್ನುವಂಥ ವಿವರಣೆ ನೋಡ್ತೀವಿ. ಈ ವ್ಯಾಖ್ಯಾನವನ್ನ ನಾನು ನಿಮಗೆ ಕೊಟ್ಟಿರುವಂತಹ ಮೆಟೀರಿಯಲ್ ಅಲ್ಲಿ ನಾನು ಹಾಕಿಲ್ಲ. ಕೆಲವು ವಿವರಣೆಗಳನ್ನ ನಾನು ನೋಟ್ಸ್ ಅನ್ನ ಬಿಟ್ಟು ಅದಾದ ನಂತರ ಸಪರೇಟ್ ಆಗಿ ಕೊಡ್ತೀನಿ. ಅದನ್ನ ಆದ್ರೆ ಕ್ಲಾಸಲ್ಲಿ ನಾನು ಅದರ ಬಗ್ಗೆ ಚರ್ಚೆಯನ್ನ ಮಾಡಿರ್ತೀನಿ ಅಥವಾ ಪ್ರಸ್ತಾವನೆಯನ್ನು ಮಾಡಿರ್ತೀನಿ.
ಈ ನೋಟ್ಸ್ ಅನ್ನು ಆಧಾರವಾಗಿಟ್ಟುಕೊಂಡು ಇದನ್ನೇ ಆದಷ್ಟು ಬೈಹಾಟ್ ಹೊಡೆಯುವಂತೆ ಕೆಲಸವನ್ನು ಮಾಡಬೇಕು ನೀವು. ಸೊ ಇಲ್ಲಿ ನಾವು ಭಾಷೆಯ ಬಗ್ಗೆ ಕೆಲವು ಭಾಷಾಶಾಸ್ತ್ರಜ್ಞರ ವ್ಯಾಖ್ಯಾನವನ್ನ ಕೂಡ ನೋಡಿದ್ವಿ. ಅದಾದ ನಂತರ ಅಲ್ಲಿ ಕ್ರೋಚೆ ಮತ್ತು ಮಾಟಿ ಅವರ ವ್ಯಾಖ್ಯಾನದ ನಂತರ ನಾವು ನೋಡಿರುವಂತದ್ದು ಬ್ಲ್ಯಾಕ್ ಅಂಡ್ ಟ್ರ್ಯಾಗರ್ ಅವರ ವ್ಯಾಖ್ಯಾನ ಅತ್ಯಂತ ಪ್ರಮುಖವಾದದ್ದು. ಇದು ಭಾಷೆಯ ಸಂಪೂರ್ಣ ಸ್ವರೂಪವನ್ನು ಚಿತ್ರಿಸುತ್ತೆ ಮತ್ತು ನಮಗೆ ಭಾಷೆಯ ಸಾಮಾನ್ಯ ಲಕ್ಷಣಗಳ ಬಗ್ಗೆ ವಿವರಣೆಯನ್ನ ಕೊಡುತ್ತೆ. ಇದರ ಆಧಾರದ ಮೇಲೆ 5 ಪ್ರಮುಖವಾದಂತಹ ಲಕ್ಷಣಗಳನ್ನ ನಿನ್ನೆಯ ಕ್ಲಾಸಲ್ಲಿ ನಾವು ಚರ್ಚೆಯನ್ನ ಮಾಡಿದ್ವಿ. ಆ ವ್ಯಾಖ್ಯಾನದ ಆಧಾರದ ಮೇಲೆ ಇದು ಸೃಷ್ಟಿಯಾಗಿದೆ. ಅದರಲ್ಲಿ ಭಾಷೆ ಒಂದು ವ್ಯವಸ್ಥೆ, ಎರಡನೇದು ಭಾಷೆ ಸಂಕೇತಗಳ ವ್ಯವಸ್ಥೆ, ಮೂರನೇದು ಭಾಷೆ ಧ್ವನಿ ಸಂಕೇತಗಳ ವ್ಯವಸ್ಥೆ, ಅದಾದ ನಂತರ ನಾಲ್ಕನೇದು ಭಾಷೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ, ಕೊನೆಯದು ಭಾಷೆಯ ಸಹಾಯದಿಂದ ಒಂದು ಸಮುದಾಯ ಪರಸ್ಪರ ವ್ಯವಹರಿಸುತ್ತದೆ ಅನ್ನೋದನ್ನು ಕೂಡ ನೋಡ್ತೀವಿ. ಇದು ನಾವು ನೋಡಿರುವಂತದ್ದು ಲಾಸ್ಟ್ ಕ್ಲಾಸಲ್ಲಿ. ಅದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ಕೂಡ ನಾನು ಕೊಟ್ಟಿದ್ದೀನಿ. ಅದು ನಿಮ್ಮ ಹತ್ರ ಆ ಗ್ರೂಪ್ ಅಲ್ಲಿ ನೋಟ್ಸ್ ಅನ್ನ ಶೇರ್ ಮಾಡಿದ್ದೀನಿ. ನೀವಿಷ್ಟೇ ಅಧ್ಯಯನವನ್ನ ಮಾಡಿದ್ರು ಕೂಡ ಸಾಕು, 1.5 ಪುಟದಷ್ಟು ವಿವರಣೆ ಸಂಪೂರ್ಣಗೊಳ್ಳುತ್ತೆ. ಇದು ಸಾಮಾನ್ಯ ಲಕ್ಷಣ ಅಂದ್ರೂ ಒಂದೇ, ಸ್ವರೂಪ ಅಂದ್ರೂ ಒಂದೇ, ಇದೆಲ್ಲದೂ ಕೂಡ ಸ್ಪಷ್ಟವಾಗಿ ಬರುತ್ತೆ. ಸೊ ನಿಮ್ಮ ಗ್ರೂಪ್ ಅಲ್ಲಿ ನಾನು ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕ್ವಶನ್ಸ್ ಅನ್ನು ಹಾಕಿದ್ದೀನಿ. ಆ ಕ್ವಶನ್ಸ್ ಅಲ್ಲಿ ಅಂದ್ರೆ ಇಡೀ ಸಿಲೆಬಸ್ ಭಾಷಾ ಚರಿತ್ರೆಯಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಆ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಆದ್ರಿಂದ ನೀವು ಅದನ್ನು ಒಂದ್ಸರಿ ನೋಡ್ಬೇಕಾಗುತ್ತೆ. ಭಾಷೆಯ ಬಗ್ಗೆ ಇರುವಂತಹ ಸಿಲೆಬಸ್ಸಿನ ವಿವರಣೆ ಕೂಡ ಸ್ಪಷ್ಟವಾಗಿ ಆಗಿದೆ. ನಾವು ಭಾಷೆ ಎಂದರೇನು, ಭಾಷೆಯ ಸ್ವರೂಪವೇನು, ಭಾಷೆಯ ಸಾಮಾನ್ಯ ಲಕ್ಷಣ ಏನು ಅನ್ನೋದನ್ನ ಮುಗಿಸಿ ಆಗಿದೆ. ಈಗ ಭಾಷೆಗೆ ಒಂದು ವಿಶೇಷ ಲಕ್ಷಣ ಇದೆ ಅನ್ನುವುದನ್ನು ಕೂಡ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಅದರ ಪ್ರಾರಂಭ ಮಾಡಿದ್ದೆ ಅಷ್ಟೇ. ಆ ಭಾಷೆಯ ವಿಶೇಷ ಲಕ್ಷಣಗಳನ್ನ ನೋಡುವಂತ ಸಂದರ್ಭ, ಕೆಲವರಿಗೇನು ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆಯಾ? ಟೆಲಿಗ್ರಾಮ್ ಅಂದ್ರೆ ನೀವು ಮೇಲ್ ಹಾಕಿ ಏನಾದ್ರೂ ನಿಮಗೆ ಇದಾಗ್ತಿದ್ರೆ ಲೆಫ್ಟ್ ಆಗ್ತಿದ್ದೀರಾ, ಜಾಯಿನ್ ಆಗ್ತಿದ್ದೀರಾ, ಅದಕ್ಕೋಸ್ಕರ. ಇದು ಮೊಬೈಲ್ ಅಲ್ಲಿ ನೋಡಿದ್ರೆ ಈ ತರ ಸಮಸ್ಯೆಗಳು ಬರುತ್ತೆ. ಹಾಗಂತ ಲ್ಯಾಪ್ಟಾಪ್ ಇನ್ಸ್ಟಿಟ್ಯೂಷನ್ ಇಂದ ಕೊಡಿ ಅಂತ ಕೇಳಬೇಡಿ, ಒಂದೊಂದು ಲ್ಯಾಪ್ಟಾಪ್ ಕೊಟ್ಟುಬಿಡಿ. ಕೊರೋನಾದ ಹತ್ರ ಕೇಳಬೇಕಷ್ಟೇ ನೀವು. ಸೊ ಆದಷ್ಟು ಏನಂದ್ರೆ ಸ್ಪೀಡ್ ಅನ್ನ ಮೇಂಟೈನ್ ಮಾಡಿ ಅದು, ಓಕೆನಾ? ಸೊ 5 ಪ್ರಮುಖವಾದಂತಹ ಅಂಶಗಳನ್ನ ನೋಡಿದ್ವಿ. ಭಾಷೆ ಒಂದು ವ್ಯವಸ್ಥೆ, ಭಾಷೆ ಸಂಕೇತಗಳ ವ್ಯವಸ್ಥೆ, ಭಾಷೆ ಧ್ವನಿ ಸಂಕೇತಗಳ ವ್ಯವಸ್ಥೆ, ಭಾಷೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ, ಇದರ ಸಹಾಯದಿಂದ ಸಮುದಾಯ ಪರಸ್ಪರ ವ್ಯವಹರಿಸುತ್ತದೆ ಅನ್ನೋ ಅಲ್ಲಿವರೆಗೆ ನಾವು ನೋಡಿದ್ವಿ. ಅದಾದ ನಂತರ ನಾನು ಪ್ರಮುಖವಾಗಿ CF ಹಾಕೆಟ್ ಇವನು ಭಾಷೆಯ ವಿಶೇಷ ಲಕ್ಷಣದ ಬಗ್ಗೆ ಅಧ್ಯಯನ ಮಾಡಿದಂತ ಭಾಷಾಶಾಸ್ತ್ರಜ್ಞನು. ಈ CF ಹಾಕೆಟ್ ಅನ್ನುವಂಥವನ ಹೆಸರನ್ನ ಮರಿಬಾರದು ನೀವು. ಅದು ಅಲ್ಲಿ ಹೋದಾಗ CF ಬಕೆಟ್ ಅಂತಲೂ ಆಗ್ಬಾರ್ದು, ಸ್ಪಷ್ಟವಾಗಿ CF ಹಾಕೆಟ್ ಅನ್ನುವಂಥದ್ದೇ ಆಗ್ಬೇಕು. ಆ 7 ಪ್ರಮುಖವಾದಂತಹ ಲಕ್ಷಣಗಳನ್ನ ಬೈ ಹಾರ್ಟ್ ಹೊಡಿಬೇಕು. ಇದು ಕ್ರಮ ಪ್ರಕಾರವಾಗಿ ಇರಬೇಕು ಅಂತ ಏನು ನಿಯಮ ಇಲ್ಲ, ನೀವು ಹಿಂದೆ ಮುಂದೆ ಮಾಡ್ಬೋದು. ಆದ್ರೆ ಕೆಲವು ವಿಷಯಗಳೇನೆಂದ್ರೆ ಭಾಷೆಯಲ್ಲಿ ನಾವು ಮುಂದೆ ಭಾಷೆಯ ಪ್ರಾಚೀನತೆ ಅನ್ನೋದನ್ನ ನೋಡುವಾಗ, ಭಾಷೆಯ ಪ್ರಾಚೀನತೆ ಅನ್ನೋದನ್ನು ನೋಡಿದಾಗ ನಾವು ಕಾಲಘಟ್ಟಗಳ ಆಧಾರದ ಮೇಲೆ ಅಧ್ಯಯನ ಮಾಡಬೇಕಾಗುತ್ತೆ. ಅದನ್ನ ಇತ್ತ ಬದಲಾವಣೆ ಮಾಡುವಂತಿಲ್ಲ. ಇಲ್ಲಿರುವಂತ 7 ಪಾಯಿಂಟ್ಸ್ ಏನಿದೆ, ಆ 7 ಪಾಯಿಂಟ್ಸ್ ಅನ್ನು ನೀವು ಇತ್ತ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಆದ್ರೆ ಕಾಲಘಟ್ಟಗಳ ಬಗ್ಗೆ ಬರೆಯುವಂತ ಸಂದರ್ಭದಲ್ಲಿ ನೀವು ಕ್ರಿಸ್ತ ಪೂರ್ವ 3ನೇ ಶತಮಾನ, ಕ್ರಿಸ್ತ ಶಕ 1ನೇ ಶತಮಾನ, ಅದಾದ ನಂತರ ಕ್ರಿಸ್ತ ಶಕ 450 ಈ ರೀತಿ ಕ್ರಮಬದ್ಧವಾಗಿ ಬರೀಬೇಕಾಗುತ್ತೆ ಕೆಲವು ಇದನ್ನ. ಸೊ ಈ ಕ್ರಮಬದ್ಧತೆ ಅನ್ನೋದನ್ನ ನಾನು ಸ್ವಲ್ಪ ವಿವರಣೆ ಕೊಡ್ತೀನಿ. ಕ್ರಮಬದ್ಧತೆ ಅನ್ನುವಂಥದ್ದು ಮುಖ್ಯ. ಅದು ನೀವು ಕೇವಲ ಕ್ಲಾಸ್ ಕೇಳುವಂಥದ್ರಲ್ಲಿ ಮಾತ್ರ ಕ್ರಮಬದ್ಧತೆ ಅಲ್ಲ, ಅದೇ ರೀತಿಯಲ್ಲಿ ಬರವಣಿಗೆಯಲ್ಲಿ ಸಾಕಷ್ಟು ಕ್ರಮಬದ್ಧತೆ ಇರಬೇಕು. ಯಾಕಂದ್ರೆ ಅಂತಿಮವಾಗಿ ನಿಮ್ಮ
ಏನೇ ಇದ್ರೂ ಕೂಡ ಗೊತ್ತಾಗುವಂಥದ್ದು 3 ಗಂಟೆಗಳ ಸಮಯ. ನೀವು ಪೇಪರ್ ಮೇಲೆ ಯಾವ ರೀತಿಯಲ್ಲಿ ಕ್ರಮಬದ್ಧವಾಗಿ ಸಂಪೂರ್ಣವಾಗಿ ಅಂದ್ರೆ ಯಾವುದೇ ಕ್ವಶನ್ಸ್ ಅನ್ನು ಡ್ರಾಪ್ ಮಾಡದೆ ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ಕೊಡ್ತೀರಾ ಅನ್ನೋದರ ಮೇಲೆ ನಿಮ್ಮ ಸ್ಕೋರ್ ನಿಂತಿರುತ್ತೆ. ಸೊ ಅಷ್ಟು ಕ್ರಮಬದ್ಧತೆ ಅನ್ನುವಂಥದ್ದು ಇರಬೇಕು. ಅದನ್ನೇ ಶಿಸ್ತು ಅಂತ ನಾವು ಸ್ಪಷ್ಟವಾಗಿ ನಾನು ಮೊದಲ ಪ್ರಾರಂಭದಲ್ಲಿ ಅಂದಿದ್ದೀನಿ. ಶಿಸ್ತು ಇರಬೇಕು. ಆ ಶಿಸ್ತು ಅದನ್ನೇ ಮುಂದೆ ಅದರ ಮುಂದಿನ ಹೆಜ್ಜೆಯ ಕ್ರಮಬದ್ಧತೆ, ಶಿಸ್ತುವಿನಿಂದ ಕ್ರಮಬದ್ಧತೆ ಬರುತ್ತೆ. ಅದು ಪರಿಪೂರ್ಣವಾಗಿ ಪೇಪರ್ ಅಲ್ಲಿ ರೀಪ್ರೆಸೆಂಟ್ ಆಗಬೇಕು. ಅವನಿಗೆ ಓದುವಂತ ಸಂದರ್ಭದಲ್ಲಿ ಕುವೆಂಪು ಅವರ ರಾಮಾಯಣ ದರ್ಶನವು ಅವನ ಮುಂದೆ ಬಂದು ನಿಂತಹ ಅನುಭವ ಆಗಬೇಕು. ಅದನ್ನ ಸ್ಪಷ್ಟವಾಗಿ ಆ ಮಟ್ಟದಲ್ಲಿ ನೀವು ಒಂದ್ಸರಿ ವಿವರಣೆಯನ್ನು ಕೊಟ್ಟಿದ್ದೇ ಆದ್ರೆ, ಕನ್ನಡದಲ್ಲಿ 300 ಸ್ಕೋರ್ ಮಾಡುವಂಥದ್ದು 2 ಪೇಪರ್ ಅಲ್ಲಿ 300ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡುವಂಥದ್ದು ಕಷ್ಟದ ಕೆಲಸ ಅಲ್ಲ. ಆದ್ರೆ ಪೇಪರ್ 1 ಅಲ್ಲಿ ನಾನು ಮೊದಲಿಂದಲೇ ಅಂದಿದ್ದೀನಿ, ಸಾಕಷ್ಟು ರೀತಿಯಲ್ಲಿ ಬೈ ಹಾರ್ಟ್ ಹೊಡೆಯುವಂಥದ್ದು ಇರುವಂಥದ್ದು. ಸಾಕಷ್ಟು ಬೈ ಹಾರ್ಟ್ ಹೊಡಿಬೇಕು ನೀವು. ಅದನ್ನ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಓದಬೇಕಾಗುತ್ತೆ. ಓಕೆ, CF ಹಾಕೇಟ್ ಪ್ರಕಾರ 7 ಪ್ರಮುಖವಾದಂತಹ ಲಕ್ಷಣಗಳನ್ನ ನೋಡ್ತೀವಿ. ಒಂದು ದ್ವಿವಿಧತೆ ಅಥವಾ ದ್ವಿರೂಪ, ಇಂಗ್ಲಿಷ್ ಅಲ್ಲಿ ಡ್ಯುಯಾಲಿಟಿ ಅಂತ ಕರಿತೀವಿ. ಅದಾದ ನಂತರ ಉತ್ಪಾದಕತೆ, ಇದನ್ನ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಅದಾದ ನಂತರ ಪರಸ್ಪರ ವಿನಿಮಯ, ಇಂಟರ್ಚೇಂಜಬಿಲಿಟಿ. ಅದಾದ ನಂತರ ವಿಶಿಷ್ಟ ಪ್ರಾವೀಣ್ಯತೆ. ಅದಾದ ನಂತರ ವಿಶಿಷ್ಟ ಪ್ರಾವೀಣ್ಯತೆಯನ್ನ ಸ್ಪೆಷಲೈಸೇಷನ್ ಅಂತ ಕರಿತೀವಿ. ಸ್ಥಾನ ಪಲ್ಲಟತೆ. ಅದಾದ ನಂತರ ನಾವು ನೋಡುವಂಥದ್ದು ಸಾಂಸ್ಕೃತಿಕ ವಾಹಕತೆ, ಯಾದೃಚ್ಛಿಕತೆ. ಈ 7 ಪಾಯಿಂಟ್. ಪ್ರಶಾಂತ್ ಅವರು ಒಂದ್ಸರಿ ಎಲ್ಲಿ ಹೋದ್ರು ಪ್ರಶಾಂತ್? ನಾನು ಕೊನೆ ಏನಂದ್ರೆ ಒಂದು 15-20 ಮಿನಿಟ್ಸ್ ಮುಂದೆ ಹೋದ ನಂತರ ನಿಮಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ. ನಿಮಗೇನಾದ್ರೂ ಅಂದ್ರೆ ಒಂದು ರೀತಿ ಲಾಗಿನ್ ಆಗೋದಿಕ್ಕೆ ಏನಾದರೂ ಸಮಸ್ಯೆ ಆದರೆ ಮಾತ್ರ ನೀವು ಮೇಲ್ ಹಾಕಿ, ಆವಾಗ ಅದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತಾರೆ. ಮಧ್ಯ ಮಧ್ಯದಲ್ಲಿ ಡೌಟ್ಸ್ ಅಂದ್ರೆ ಒಂದು 20 ಮಿನಿಟ್ಸ್ ಮುಂದೆ ಹೋಗ್ಲಿ, ಆಮೇಲೆ ನಾನು ಯಾರು ಇದು ಮಾಡ್ತಾರೋ ಅವರಿಗೆ ನಾನು ಓಕೆ. ಪ್ರಕಾಶ್ ಅವರೇ, ಮಂಜು. ಹಲೋ ಮಂಜುನಾಥ್. ಏನ್ ಕೇಳಿಸ್ತಾ ಇಲ್ವಾ ಮಂಜುನಾಥ್ ಅವರೇ? ಮೆಸೇಜ್ ಮಾಡಿ. ಸ್ವಲ್ಪ ಒಂದು 2-3 ದಿವಸಗಳು ಅಡ್ಜಸ್ಟ್ ಆದ ನಂತರ ಎಲ್ಲನೂ ಸರಿಯಾಗುತ್ತೆ. ಹಲೋ ಮಂಜುನಾಥ್. ಓಕೆ, ನಾನೀಗ 6:47 ವರೆಗೆ ಒಂದ್ಸರಿ ಮುಂದೆ ಹೋಗಿ ಅದಾದ ನಂತರ ನಾನು ಮಾತಾಡೋದಕ್ಕೆ ಅವಕಾಶವನ್ನು ಕೊಡ್ತೀನಿ ನಿಮಗೆ. ಓಕೆ, ಸೊ 6ನೇ ಪ್ರಮುಖವಾದಂತಹ ಲಕ್ಷಣ ಸ್ಥಾನ ಪಲ್ಲಟತೆ. ಅದಾದ ನಂತರ 7ನೇದು ಯಾದೃಚ್ಛಿಕತೆ. ಈಗ ಒಂದೊಂದರ ವಿವರಣೆಯನ್ನ ನೋಡುವಂಥದ್ದು, ಭಾಷೆಯ ಸಂಪೂರ್ಣವಾದಂತಹ ಸ್ವರೂಪದ ಬಗ್ಗೆ ನಾವು ಚಿತ್ರಣವನ್ನ ನೋಡುವಂಥದ್ದು. ಮೊದಲ ಲಕ್ಷಣ ನಾನು ವಿಶೇಷ ಲಕ್ಷಣ, ಇದು ದ್ವಿವಿಧತೆ ಅಥವಾ ದ್ವಿರೂಪ, ಇಂಗ್ಲಿಷಲ್ಲಿ ಡ್ಯುಯಾಲಿಟಿ ಅಂತ ಕರಿತೀವಿ ಇದನ್ನ. ಇಲ್ಲಿ ದ್ವಿರೂಪ
ಅಥವಾ ದ್ವಿವಿಧತೆ, ದ್ವಿರೂಪ ಅನ್ನುವಂತ ಪದದಲ್ಲಿ ಅರ್ಥ ಇದೆ. ಇದು ಎರಡು ರೂಪವನ್ನ ಹೊಂದಿದೆ. ಒಂದು ಭಾಷೆ ಎರಡು ರೂಪವನ್ನ ಹೊಂದಿದೆ. ಅದು ಒಂದು ಧ್ವನ್ಯಾತ್ಮಕ ರೂಪ, ಇನ್ನೊಂದು ವ್ಯಾಕರಣಾತ್ಮಕ ರೂಪ. ಈ ಧ್ವನ್ಯಾತ್ಮಕ ರೂಪವನ್ನ ನಾವು ಒಂದು ಮುಖ ನೋಡ್ತೀವಿ, ಧ್ವನಿಗಳು. ಈ ಧ್ವನಿಗಳು ಒಂದು ಇನ್ನೊಂದು ಮುಖ, ಅದನ್ನ ವ್ಯಾಕರಣಾತ್ಮಕ ಮುಖ ಅಂತ ನಾವು ನೋಡ್ತೀವಿ. ಇದು ಎರಡು ಸ್ವರೂಪ. ವ್ಯಾಕರಣ ಅಂದ್ರೆ ಅಲ್ಲಿ ಸಂಧಿ, ಸಮಾಸ ಇದೆಲ್ಲವೂ ಸೇರಿದ್ರೆ ಅದು ವ್ಯಾಕರಣ. ಇತ್ತ ಕಡೆ ಇನ್ನೊಂದು ಕಡೆ ಧ್ವನ್ಯಾತ್ಮಕ. ಈ ಎರಡು ಸ್ವರೂಪವನ್ನು ಪಡೆದಿರುತ್ತೆ. ಅದಲ್ಲದೆ ಅದನ್ನೇ ಇನ್ನೊಂದು ರೀತಿಯಲ್ಲಿ ನಾವು ಕರೆಯುವಂಥದ್ದು, ಅದು ಭಾಷೆಯ ಸ್ವರೂಪ ಎನ್ನುವಂಥದ್ದು ಎರಡು ಮುಖ. ಎರಡು ಮುಖವಾಗಿರುತ್ತೆ ಭಾಷೆಯ ಸ್ವರೂಪ. ಒಂದು ಧ್ವನಿಮ. ಧ್ವನಿಮವನ್ನ ನಾವೇನಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಫೋನಿಮ್ ಅಂತ ಕರಿತೀವಿ. ನೀವೊಂದು ಪುಸ್ತಕವನ್ನ ಪರ್ಚೇಸ್ ಮಾಡಬೇಕಾಗುತ್ತೆ, MH ಕೃಷ್ಣಯ್ಯ ಅವರ ಪುಸ್ತಕ. ಇದು ಭಾಷಾ ಚರಿತ್ರೆಗೆ ಒಂದು ಅತ್ಯಂತ ಪ್ರಮುಖವಾದಂತ ಪುಸ್ತಕ. ಅದು ನಾನು ಕ್ಲಾಸ್ ಮಾಡಿದ ನಂತರ ಅದನ್ನು ಕೂಡ ಒಂದ್ಸರಿ ನೀವು ರಿವೈಸ್ ಮಾಡಬೇಕಾಗುತ್ತೆ. ಮಾಡಿದ್ರೆ ಸಾಕಷ್ಟು ಉತ್ತಮ. ಸಾಕಷ್ಟು ನೀವು ನೋಟ್ಸ್ ಮೇಲೆ ಡಿಪೆಂಡ್ ಆಗ್ಬೋದು, ಆದ್ರೆ ಪುಸ್ತಕವನ್ನ ನೋಡುವಂತ ಕೆಲಸವನ್ನ ಕೂಡ ಮಾಡಬೇಕು. ಪ್ರಮುಖವಾದಂತ ಪುಸ್ತಕ ಡಾಕ್ಟರ್ ಚಿದಾನಂದ ಮೂರ್ತಿಯವರ, ಅದು ಭಾಷಾಶಾಸ್ತ್ರಜ್ಞಕ್ಕೆ ಮೂಲವಾದಂತ ಪುಸ್ತಕ. ಅದಾದ ನಂತರ ಆ ಪುಸ್ತಕದ ಆಧಾರದಲ್ಲಿ ರಚನೆಯಾಗಿರುವಂಥದ್ದು ಅದು MH ಕೃಷ್ಣಯ್ಯವರ ಪುಸ್ತಕ. ಇಲ್ಲ ಸ್ವಲ್ಪ ಸುಲಭವಾಗಿರುವಂಥದ್ದಂದ್ರೆ ಶಾಶಿ ಮರ್ಲಯ್ಯವರ ಪುಸ್ತಕ. ಆದ್ರೆ ನೀವು ಯಾವುದಾದ್ರೂ ಒಂದು ಅಂದ್ರೆ MH ಕೃಷ್ಣಯ್ಯ ಪುಸ್ತಕ ಬೆಟರ್. ಅದೇನಂದ್ರೆ ಅತ್ಯಂತ ಸುಲಭವಾಗಿರುವಂತಹ ಶಾಶಿ ಮರ್ಲಯ್ಯವರ ಪುಸ್ತಕನೂ ಅಲ್ಲ, ಇತ್ತ ಕಡೆ ಕ್ಲಿಷ್ಟಕರವಾಗಿರುವಂತಹ ಡಾಕ್ಟರ್ ಚಿದಾನಂದ ಮೂರ್ತಿ ಅವರ ಪುಸ್ತಕನೂ ಅಲ್ಲ, ಎರಡರ ಮಿಶ್ರಣ ಅದು. ಆದ್ರಿಂದ ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು ಆ ಪುಸ್ತಕವನ್ನ ರೆಫರ್ ಮಾಡಿ. ಕ್ಲಾಸ್ ಮುಗ್ದ ನಂತರ ನೀವು ಅದನ್ನ ನಾನು ಏನು ವಿವರಣೆ ಕೊಟ್ಟಿದ್ರು ಅದನ್ನು ಒಂದ್ಸರಿ ಅಥವಾ ನೋಟ್ಸ್ ಅನ್ನು ಒಂದ್ಸರಿ ನೀವು ಓದಿದಾಗ ನಿಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಓಕೆನಾ? ಸೊ ಭಾಷೆಯ ಸ್ವರೂಪದ ಬಗ್ಗೆ ಚಿಂತನೆಯನ್ನ ಮಾಡ್ತಿದ್ವಿ. ಅದಕ್ಕೆ ಎರಡು ರೂಪ ಇದೆ, ಒಂದು ಧ್ವನ್ಯಾತ್ಮಕ ರೂಪ, ಇನ್ನೊಂದು ವ್ಯಾಕರಣಾತ್ಮಕ ರೂಪ. ಅದೇ ರೀತಿಯಲ್ಲಿ ಅದನ್ನ ಇನ್ನೊಂದು ರೀತಿಯಲ್ಲಿ ನೋಡುವಂಥದ್ದು ಧ್ವನ್ಯಾತ್ಮಕ ಅಂದ್ರೆ ನಾವು ಅಕ್ಷರಗಳ ಘಟಕ. ನಾನು ನಿನ್ನೆ ಒಂದ್ಸರಿ ವಿವರಣೆ ಕೊಟ್ಟೆ. ಕ್, ಘ ಇದೆಲ್ಲವೂ ಕೂಡ ಏನಂದ್ರೆ ಅದು ಧ್ವನ್ಯಾತ್ಮಕ ಘಟಕ. ಅದನ್ನ ಅಕ್ಷರಗಳ ಘಟಕ ಅಂತ ಕರಿತೀವಿ. ನಮ್ಮಲ್ಲಿ ಕನ್ನಡದಲ್ಲಿ ನಾನು ಭಾಷೆಯ ಬಗ್ಗೆ ವಿವರಣೆ ಕೊಡ್ತೀನಿ, ಆದ್ರೆ ಅದನ್ನ ನಿಮಗೆ ಉದಾಹರಣೆ ಕೊಡೋದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಸ್ಪಷ್ಟವಾಗಿ ಕನ್ನಡ ಭಾಷೆಯನ್ನು ಉದಾಹರಣೆಯಾಗಿ ತೆಗುತ್ತೀನಿ. ಆದ್ರೆ ಕನ್ನಡ ಭಾಷೆಯ ಬಗ್ಗೆ ನಾವು ಇನ್ನೂ ಪ್ರವೇಶ ಮಾಡ್ತಾ ಇಲ್ಲ. ನಾವು ಜಸ್ಟ್ ಭಾಷೆಯ ಬಗ್ಗೆ ಮಾತ್ರ ಅಧ್ಯಯನ ಮಾಡುವಂಥದ್ದು, ಕನ್ನಡ ಭಾಷೆಯ ಬಗ್ಗೆ ಅಲ್ಲ. ಸೊ ಆದ್ರೆ ಕನ್ನಡ ಭಾಷೆಯ ಬಗ್ಗೆ ಉದಾಹರಣೆಯನ್ನು ಕೊಟ್ಟಾಗ ನಿಮಗೆ ಸಾಕಷ್ಟು ಸುಲಭ ಆಗುತ್ತೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ಕೊಡುವಂಥದ್ದು. ಅದರಿಂದ ಕನ್ನಡ ಭಾಷೆಯಲ್ಲಿ ಒಂದು ಅಕ್ಷರಗಳ ಘಟಕ, ಇದನ್ನು ಧ್ವನಿಮ ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಫೋನಿಮ್. ಇನ್ನೊಂದು ಈ ಅಕ್ಷರಗಳು ಸೇರಿ ಅದು ಶಬ್ದ ಸ್ವರೂಪ, ಪದಗಳ ಸ್ವರೂಪ ಅಂತ ಕರಿತೀವಿ. ಇದನ್ನ ಆಕೃತಿಮ ಅಂತ ಕರಿತೀವಿ, ಇದನ್ನ ಇಂಗ್ಲಿಷ್ ಅಲ್ಲಿ ಮಾರ್ಫಿನ್. ಉದಾಹರಣೆ ಸ್ಪಷ್ಟವಾಗಿದೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ. ಅದುವೇ ಪ್ರಾರಂಭದ ಒಂದು ಸ್ವರೂಪ ಏನು, ಮು, ಆ, ರು, ಆ. ಇದು ಮರ. ಅಂದ್ರೆ ಮೊದಲನೇದು ಮು ಪ್ಲಸ್ ಆ ಪ್ಲಸ್ ರು ಪ್ಲಸ್ ಆ, ಇದು 4 ಅಕ್ಷರಗಳು ಸೇರಿದ್ರೆ ಏನಾಗುತ್ತೆ, ಒಂದು ಪದ ನಿರ್ಮಾಣವಾಗುತ್ತೆ, ಅದು ಮರ. ಅಂದ್ರೆ ಇಲ್ಲಿ ಮು, ಆ, ರು, ಆ ಇದು ಧ್ವನಿಮ. ಸಂಪೂರ್ಣವಾಗಿ ಪದ ನಿರ್ಮಾಣವಾಗಿದೆ ಏನು, ಮರ. ಇದು ಆಕೃತಿಮ. ಇದು ಎರಡು ಸ್ವರೂಪ. ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ ನಾನು. ಮು ಅಂದ್ರೆ ನನಗೆ ಏನು ಅಂತಲೇ ಗೊತ್ತಾಗಿಲ್ಲ, ಒಂದು ಅಕ್ಷರ ಬಂತಲ್ಲಿ, ಒಂದು ಶಬ್ದ ಬಂತು, ಧ್ವನಿ ಹೊರಗೆ ಬಂತು, ಮು. ಅದನ್ನ ಒಂದಿಗೆ ಮುಂದೆ ಆ ಸೇರಿಸ್ತೀನಿ, ಮು ಪ್ಲಸ್ ಆ ಆಯ್ತು. ಅದಾದ ನಂತರ ನಾನು ಅನುಸ್ವಾರ ಒಂದು ಶೂನ್ಯವನ್ನ ಸೇರಿಸ್ತೀನಿ. ಅದಾದ ನಂತರ ಘ, ಅದಾದ ನಂತರ ಆ. ಇದು ನಾವೇನಂತ ಕರಿತೀವಿ, ಅಕ್ಷರಗಳ ಘಟಕ. ಅದೆಲ್ಲ ಸೇರಿದಾಗ ಪದಗಳ ಘಟಕ, ಇದು ಮಂಗ. ಅದೇ ರೀತಿಯಲ್ಲಿ ನಿಮ್ಮೆಲ್ಲರ ಹೆಸರಲ್ಲಿ ಕೂಡ ಈಗ ಯಾವುದೋ ಒಂದು ರೀತಿಯಲ್ಲಿ ಬಾಲಕೃಷ್ಣ. ಸೊ ಬಾಲಕೃಷ್ಣ ಅನ್ನುವಂಥದ್ದು ಮೊದಲ ಭಾವೇ ಹಲವು ಅಕ್ಷರಗಳಲ್ಲಿ ಸೃಷ್ಟಿಯಾಗಿರುತ್ತೆ. ಈಗ ಭೂ ಪ್ಲಸ್ ಆ ಪ್ಲಸ್ ಆ ಇದು ಭಾ ಆಗುತ್ತೆ. ಲು ಪ್ಲಸ್ ಆ ಅದು ಲಾ ಆಗುತ್ತೆ. ಆ ರೀತಿಯಲ್ಲಿ ಇದನ್ನ ನಾವು ಎರಡು ಸ್ವರೂಪ ಇದೆ ಪ್ರತಿ ಭಾಷೆಯಲ್ಲಿ ಕೂಡ, ಪ್ರಪಂಚದ ಎಲ್ಲ ಭಾಷೆಗಳಲ್ಲಿ ಕೂಡ ಎರಡು ಸ್ವರೂಪ ಇದೆ. ಅದನ್ನ ಒಂದನ್ನ ಧ್ವನಿಮ,
ಇನ್ನೊಂದನ್ನ ಆಕೃತಿಮ ಅಂತ ಕರಿತೀವಿ. ಇದುವೇ ಭಾಷೆಯ ಮೊದಲ ವಿಶೇಷ ಲಕ್ಷಣ, ಅದುವೇ ದ್ವಿವಿಧತೆ ಅಥವಾ ದ್ವಿರೂಪ. ಮುಂದಿನ ಪುಟವನ್ನ ನಾನು ಒಂದು 3 ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ ನಂತರ ನೀವು ಡೌಟ್ಸ್ ಕೇಳ್ಬೋದು. ನೆಕ್ಸ್ಟ್ ಇರುವಂತದ್ದು ಉತ್ಪಾದಕತೆ. ಈ ಉತ್ಪಾದಕತೆ ಅನ್ನುವಂಥದ್ದು ಭಾಷೆಯ ಅತ್ಯಂತ ಪ್ರಮುಖವಾದಂತ ಲಕ್ಷಣ. ಭಾಷೆ ಇವತ್ತು ಒಂದು ರೂಪದಲ್ಲಿ ಇರುತ್ತೆ. ಅದು ಮನುಷ್ಯನಿಗೆ ಅವನ ಅವಶ್ಯಕತೆಗಳನ್ನ ಪರಿಪೂರ್ಣಗೊಳಿಸುವಂತ ಸಾಧನವಾಗಿರುತ್ತೆ. ನಾಳೆ ಆ ಭಾಷೆ ಹೊಸ ಸ್ವರೂಪವನ್ನ ಪಡಿಬಹುದು. ಹೊಸ ಅಕ್ಷರಗಳು, ಹೊಸ ಶಬ್ದಗಳು, ಹೊಸ ಪದಗಳು. ನಾನು ಸ್ಪಷ್ಟವಾಗಿ ನೋಡಿ, ಹೊಸ ಅಕ್ಷರಗಳು ಎಷ್ಟಿರುತ್ತೆ? ಅಕ್ಷರಗಳು ಸೇಮ್, ಅಕ್ಷರಗಳು ಏನೇನು ಬದಲಾವಣೆ ಇಲ್ಲ. 49 ಪ್ಲಸ್ ದೀರ್ಘ ಸ್ವರ ರು ಸೇರಿದ್ರೆ 50 ಆಗುತ್ತೆ. ಅಂದ್ರೆ ಈ ಅಕ್ಷರಗಳ ಘಟಕದಿಂದ ಹೊಸ ಪದರೂಪ ಅವಶ್ಯಕತೆಗೆ ಅನುಗುಣವಾಗಿ ಸೃಷ್ಟಿಯಾಗುತ್ತೆ. ಅಂದ್ರೆ ವಸ್ತು, ಸಂಪರ್ಕ, ಸಂದರ್ಭಗಳಿಗೆ ಅನುಸಾರವಾಗಿ. ಒಂದು ವಸ್ತು ಇರಲಿಲ್ಲ ಇವತ್ತು, ಆಗ ಆ ಹೊಸ ವಸ್ತುಗಳು ಬರುತ್ತೆ. ಆ ಹೊಸ ವಸ್ತು ಸೃಷ್ಟಿಯಾದ ಕೂಡಲೇ ಏನಂದ್ರೆ ಅದಕ್ಕೊಂದು ಹೆಸರನ್ನ ಕೊಡಬೇಕಾಗುತ್ತೆ. ಆಗ ಅಕ್ಷರಗಳನ್ನ ಸೇರಿಸಿ ಒಂದು ಪದ ನಿರ್ಮಾಣವಾಗುತ್ತೆ, ಹೊಸ ಪದವಾಗುತ್ತೆ ಅದು. ಸಂಪರ್ಕ, ಸಂದರ್ಭಗಳಿಗೆ ಅನುಸಾರವಾಗಿ ಭಾಷೆ ಸೃಷ್ಟಿಯಾಗುತ್ತೆ. ಈ ಹೊಸ ಶಬ್ದಗಳು ಭಾಷೆಯಲ್ಲಿ ಬಂದು ಸೇರಿಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಯಾವುದೋ ಒಂದು ಹಳೆಯ ಶಬ್ದ ಇರುತ್ತೆ. ಆ ಶಬ್ದ ಕೆಲವು ಸಾರಿ ಏನಾಗುತ್ತೆ, ಮನುಷ್ಯನ ಉಚ್ಚಾರಣೆಗೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ಉಚ್ಚಾರಣೆಯನ್ನು ಅನುಸರಿಸಿದಂತ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಅದೇ ರೀತಿನಲ್ಲಿ ಈಗ ಪ್ರಾರಂಭದಲ್ಲಿ ಸಂಪೂರ್ಣವಾಗಿ ನೋಡುವಂಥದ್ದು ಹೋಗುವುದಕ್ಕೆ ಅನ್ನುವಂಥ ಪದ ಒಂದಿದೆ ಅಂತ ಇಟ್ಕೊಳ್ಳಿ. ಮನುಷ್ಯ ಏನ್ ಮಾಡ್ತಾನೆ, ಅವನು ಇಲ್ಲ ಹೋಗುವುದಕ್ಕೆ ಅನ್ನೋದನ್ನ ದೂರ ಮಾಡಿ ಹೋಗೋಕೆ, ಇದನ್ನ ಸಾವಿರಾರು ಜನ ಫಾಲೋ ಮಾಡ್ತಾರೆ. ಅಂದ್ರೆ ಒಂದು ಹೊಸ ಹಳೆ ಶಬ್ದ ರೂಪ ಹೋಯಿತು, ಹೊಸ ಶಬ್ದ ರೂಪ ಪಡೆದುಕೊಂತು. ಅಂದ್ರೆ ಅದು ಹೊಸ ಅರ್ಥದಲ್ಲಿ ಕೆಲವು ಬದಲಾವಣೆ ಆಗುತ್ತಾ ಹೋಗುತ್ತೆ. ಹೊಸ ಅರ್ಥದಲ್ಲಿ ನಾವು ಮುಂದೆ ಒಂದು ಶಬ್ದ ವ್ಯತ್ಯಾಸ, ಅಂದ್ರೆ ಅಲ್ಲಿ ಪದದಲ್ಲಿ ಸಾಕಷ್ಟು ವ್ಯತ್ಯಾಸವಾಗುವುದನ್ನು ಕೂಡ ನೋಡ್ತೀವಿ, ಅರ್ಥ ವ್ಯತ್ಯಾಸವಾಗುವುದನ್ನು ಕೂಡ ನೋಡ್ತೀವಿ. ಇದು ಭಾಷೆಯಲ್ಲಿ ಅತ್ಯಂತ ಪ್ರಮುಖವಾದ, ಅದನ್ನು ನಾವು ಕನ್ನಡದ ಸಂದರ್ಭದಲ್ಲಿ ನಾವು ಅಧ್ಯಯನ, ಅಂದ್ರೆ ಕನ್ನಡ ಭಾಷೆಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಸ್ಪಷ್ಟವಾಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಹಲವಾರು ಧ್ವನಿಗಳಿಂದ ಕೂಡ, ಹೊಸ ಧ್ವನಿಗಳಿಂದ ಹೊಸ ಶಬ್ದಗಳು ನಿರ್ಮಾಣವಾಗುತ್ತೆ. ಆದ್ರಿಂದ ಈ ಹೊಸ ಧ್ವನಿಗಳೇನಾಗುತ್ತೆ, ಭಾಷೆಗೆ ಮತ್ತೆ ಬಂದು ಸೇರ್ಕೊಳ್ತಾ ಇರುತ್ತೆ. ಇದು ಅನುಗುಣವಾಗಿ. ಯಾವತ್ತೋ ಒಂದು ಸಾರಿ ಮೊಬೈಲ್ ಅನ್ನುವಂಥದ್ದು ಇರ್ಲಿಲ್ಲ. ಮೊಬೈಲ್ ಅನ್ನುವಂಥ ಪದ ಇವತ್ತು ಸೃಷ್ಟಿಯಾಗಿದೆ. ಅದನ್ನ ಜಂಗಮವಾಣಿ ಅಂತ ಕರಿತೀವಿ. ಇವತ್ತದು ನಮ್ಮ ಇದರಲ್ಲಿ ಉತ್ಪಾದಕತೆಯನ್ನು ಪಡೆದುಕೊಂಡಿದೆ. ಯಾವತ್ತೂ ಒಂದು ಸಂದರ್ಭದಲ್ಲಿ ದೂರವಾಣಿ ಇರಲಿಲ್ಲ, ಫೋನ್ ಇರಲಿಲ್ಲ. ಒಂದು ಇನ್ಸ್ಟ್ರೂಮೆಂಟ್ ಬಂತು, ಅದಕ್ಕೆ ದೂರವಾಣಿ ಅಂತ ಕರೆದ್ವಿ. ದೂರದರ್ಶನ, ಅದಾದ ನಂತರ ಆಕಾಶವಾಣಿ. ಈ ರೀತಿ ಬೇರೆ ಬೇರೆ ಹೊಸ ಶಬ್ದಗಳು ಉತ್ಪಾದಕತೆಯಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಒಂದ್ಸರಿ ಎಲ್ಲರಿಗೆ ಕ್ವಿಕ್ ಆಗಿ ರಿವೈಸ್ ಮಾಡಿ, ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಒಂದ್ಸರಿ ಈಗ ಸರಿ ಬರ್ತಿದ್ಯಾ? ಫೋಟೋ ಸ್ಕ್ರೀನ್ ಸರಿಯಾಗಿ ಕಾಣಿಸ್ತಾ ಇದೆಯಾ? ಈಗ ಸರಿಯಾಗಿ ಕಾಣಿಸ್ತಾ ಇದೆಯಾ? ಈಗ
ಈಗ ಸ್ಕ್ರೀನ್ ಸರಿಯಾಗಿ ಬರ್ತಾ ಇದೆಯಾ? ಆದಿತ್ಯ, ಕಾರ್ತಿಕ್, ಈಗ ಕಂಟೆಂಟ್ ಸರಿಯಾಗಿ ಬರ್ತಾ ಇದೆಯಾ? ಓಕೆ ಓಕೆ, ಅದು ನಾನು ಕ್ಯಾಮರಾ ಆಫ್ ಮಾಡಿದ್ದೀನಿ ಒಂದ್ಸರಿ. ಬಟ್ ಕಂಟೆಂಟ್ ಈಗ ಕಾಣಿಸ್ತಿದೆ. ಈಗ ನೀವಲ್ಲಿ ಕಂಟೆಂಟ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ಸರಿ, ನನ್ನ ಫೋಟೋ ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಇವಾಗ ಈಗ ಓಕೆ, ಇವಾಗ ಓಕೆ. ಅದು ಮೋಸ್ಟ್ಲಿ ಕ್ಲಾಸ್ ಕೇಳಿ ಕೇಳಿ ನಿಮಗೆ ಉಲ್ಟಾ ಆಗೋದು ಅನ್ಸುತ್ತೆ, ಅಥವಾ
ಇಲ್ಲಿ ಉಲ್ಟಾಗ್ತಿದೆ. ಓಕೆ, ಉತ್ಪಾದಕತೆಯ ಬಗ್ಗೆ ವಿವರಣೆ ಕೊಡ್ತಾ ಇದೆ. ಅದರ ಕೊನೆಯ ಉದಾಹರಣೆಯನ್ನ ನೋಡ್ತಿದ್ವಿ. ದೂರವಾಣಿ ಆಗಿರ್ಬೋದು ಅಥವಾ ದೂರದರ್ಶನ ಆಗಿರ್ಬೋದು, ಆಕಾಶವಾಣಿ, ಇದೆಲ್ಲ ಕೆಲವು ಉದಾಹರಣೆಯನ್ನ ಕೊಟ್ಟಿರುವಂಥದ್ದು ಭಾಷೆಯ ಬಗ್ಗೆ, ಭಾಷೆ ಉತ್ಪಾದಕತೆ. ಮೊದಲಿಗೆ ನಾವು ನೋಡಿರುವಂಥದ್ದು ದ್ವಿರೂಪ ಆಯಿತು, ಎರಡನೇದು ಉತ್ಪಾದಕತೆ. ಮೂರನೇದು ಪ್ರಮುಖವಾಗಿ ನೋಡುವಂಥದ್ದು ಪರಸ್ಪರ ವಿನಿಮಯ. ಈ ಪರಸ್ಪರ ವಿನಿಮಯ ಅನ್ನೋದನ್ನು ನೋಡುವಂಥದ್ದು ನಾವು ಒಂದು ರೀತಿಯಲ್ಲಿ ಇಂಟರ್ಚೇಂಜಬಿಲಿಟಿ, ನಾನು ನನ್ನ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೋಸ್ಕರ ಸೃಷ್ಟಿಯಾದದ್ದು ಭಾಷೆ. ಅಂದ್ರೆ ಭಾಷಿಕ ಸಂಕೇತಗಳನ್ನ ಸ್ವೀಕರಿಸುವ, ಅಂದ್ರೆ ನಾನು ಆ ಸಂಕೇತಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ನನ್ನಲ್ಲಿರುತ್ತೆ, ಹಾಗೂ ಮತ್ತೆ ಪ್ರಸಾರ ಮಾಡುವ, ನಾನು ಅದನ್ನ ವ್ಯಕ್ತಪಡಿಸ್ಬೋದು. ಪ್ರಸಾರ ಮಾಡುವಂತಹ ಆ ವಿನಿಮಯ ಸೌಲಭ್ಯ, ದ ಎಕ್ಸ್ಚೇಂಜ್, ಅದು ಈ ಭಾಷೆಯ ಸಹಾಯದಿಂದ ಸಾಧ್ಯ. ಅದರಿಂದ ಭಾಷೆಯ ವಿಶೇಷ ಲಕ್ಷಣ ಏನಂದ್ರೆ ಇದು ಭಾವನೆಗಳನ್ನ ಪರಸ್ಪರ ವಿನಿಮಯ ಮಾಡೋದಕ್ಕೆ ಸಹಾಯಕವಾಗುವಂತ ಒಂದು ಸಾಧನ ಇದು. ಆದ್ರಿಂದ ಭಾಷೆಯ ಮೂಲಕವೇ ವ್ಯಕ್ತಿಗಳು ಏನ್ ಮಾಡ್ತಾರೆ, ತಮ್ಮ ವಿಚಾರಗಳನ್ನ, ಅದೇ ರೀತಿಯಲ್ಲಿ ಅನಿಸಿಕೆಗಳನ್ನ, ತನ್ನ ಭಾವನೆಗಳನ್ನ ಮುಖ್ಯವಾಗಿ ವಿನಿಮಯ ಮಾಡಿಕೊಳ್ಳುವಂಥದ್ದು. ಇದಕ್ಕೆ ಭಾಷೆ ಒಂದು ಸಮರ್ಥವಾದಂತಹ ವಿಚಾರ ವಿನಿಮಯ ಸಾಧನ. ಆದ್ರಿಂದ ಮೊದಲನೇದು ನಾವು ನೋಡಿರುವಂಥದ್ದು ದ್ವಿರೂಪ, ಎರಡನೇದು ನಾವು ನೋಡಿರುವಂಥದ್ದು ಉತ್ಪಾದಕತೆ, ಮೂರನೇದು ನಾವು ನೋಡಿರುವಂಥದ್ದು ಪರಸ್ಪರ ವಿನಿಮಯ. ಒಂದ್ಸರಿ ಅಲ್ಲಿವರೆಗೆ ರಿವೈಸ್ ಮಾಡ್ಕೊಂಡು ಬನ್ನಿ ಮೂರು ಮುಖ್ಯವಾದಂತಹ ಪಾಯಿಂಟ್ಸ್ಗಳನ್ನ. PSK ಅವರೇನು ಡೌಟ್ಸ್ ಇದೆ? ಹಲೋ, ಮೂರನ್ನ ಸ್ಪಷ್ಟವಾಗಿ ಒಂದ್ಸರಿ ರಿವೈಸ್ ಮಾಡ್ಕೊಂಡು ಬನ್ನಿ ಅಲ್ಲಿವರೆಗೆ. ಗೌತಮ್ ಅವರ ಕ್ವಶನ್ ಏನಂದ್ರೆ, ದ್ವಿರೂಪ ಅನ್ನೋದ್ರ ಬಗ್ಗೆ ಏನು ವಿವರಣೆಯನ್ನು ಕೊಡ್ತಾ ಇದ್ದೋ ಆ ಸಂದರ್ಭದಲ್ಲಿ ಧ್ವನಿಮ ಅಂದ್ರೆ ಅದನ್ನ ಇನ್ನೊಂದು ರೀತಿಯಲ್ಲಿ ಕೂಡ ಕರೀಬಹುದು, ಅರ್ಥವಿಲ್ಲದ ಘಟಕ. ಅದೇ ರೀತಿಯಲ್ಲಿ ನಾವು ಆಕೃತಿಮವನ್ನ ಅರ್ಥವುಳ್ಳ ಘಟಕ ಎಂದು ಕೂಡ ಕರಿಬಹುದು. ಯಾಕಂದ್ರೆ ಒಂದು ಅಕ್ಷರಕ್ಕೆ ಯಾವುದೇ ರೀತಿಯಾದಂತ ಅರ್ಥ ಇರೋದಿಲ್ಲ, ಆದ್ರೆ ಅಕ್ಷರದೊಂದಿಗೆ ಸೇರಿದಾಗ ಏನಾಗುತ್ತೆ, ಅರ್ಥ ಬರುತ್ತೆ. ಸೊ ಇದು ಅರ್ಥವುಳ್ಳ ಘಟಕ ಅಂದ್ರೆ ಆಕೃತಿಮ, ಅರ್ಥವಿಲ್ಲದ ಘಟಕ ಮೊದಲನೇ ಘಟಕ, ಅದನ್ನ ನಾವು ಧ್ವನಿಮ ಅಂತಲೇ ಕರಿತೀವಿ. ಸೊ ಇದು ಎರಡು ಸ್ವರೂಪ ಕೂಡ ನಾವು ನೋಡ್ಬೋದು. ಏನಾದ್ರೂ ಇದ್ರೆ ಮೆಸೇಜ್ ಹಾಕಿ, ಅದನ್ನ ಅಲ್ಲಿಂದ ಕರೆಕ್ಟ್ ಆಗಿ ಬ್ರಾಡ್ಕಾಸ್ಟಿಂಗ್ ಇದು ನೋಡೋಣ, ಎಲ್ಲ ಕಂಪ್ಲೀಟ್ ಆಗಿ ಕ್ವಶನ್ಸ್ ಕೇಳುವಂಥದ್ದು. ನಾಲ್ಕನೇ ಪ್ರಮುಖವಾದಂತಹ ಅಂಶ, ಅದುವೇ ಅತ್ಯಂತ ಪ್ರಮುಖವಾದಂತಹ ವೈಶಿಷ್ಟ್ಯತೆ, ಭಾಷೆಯ ವೈಶಿಷ್ಟ್ಯತೆ, ವಿಶೇಷ ಲಕ್ಷಣ ಅಂತ ಕರಿತೀವಿ, ಅದುವೇ
ವಿಶಿಷ್ಟ ಪ್ರಾವೀಣ್ಯತೆ, ದ ಸ್ಪೆಷಲೈಸೇಷನ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಪ್ರತಿಯೊಬ್ಬ ಮನುಷ್ಯ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಅಂದ್ರೆ ಅವನಿಗೆ ಯಾವುದೋ ಒಂದು ರೀತಿಯಾದಂತಹ ವಿಶೇಷವಾದಂತಹ ಶಕ್ತಿ ಇದೆ. ಅದುವೇ ಅವನ ಪ್ರಾವೀಣ್ಯತೆ, ಅವನ ಸ್ಕಿಲ್ ಅದು. ಈ ಪ್ರತಿ ಭಾಷೆ ತನ್ನ ರಚನೆ ಮತ್ತು ಅರ್ಥಗಳ ಚೌಕಟ್ಟಿನಲ್ಲಿ ಒಂದು ರಚನೆ ಇದೆ ಭಾಷೆಗೆ. ಇದನ್ನ ನಿನ್ನೆ ನೋಡಿದ್ವಿ ನಾವು. ಭಾಷೆ, ದ ಲ್ಯಾಂಗ್ವೇಜ್ ಇಸ್ ಸಿಸ್ಟಮ್. ಭಾಷೆ ಒಂದು ವ್ಯವಸ್ಥೆ, ರಚನೆ. ಇನ್ನೊಂದು ಕಡೆನಲ್ಲಿ ಅದು ಅರ್ಥದ ಚೌಕಟ್ಟಿನಲ್ಲಿ ಒಂದು ಪದಕ್ಕೆ ಇದೇ ಅರ್ಥ ಇದೆ ಅನ್ನುವಂಥದ್ದು ಸ್ಪಷ್ಟ. ಸಂದೇಶಗಳನ್ನ ಸಮರ್ಥವಾದಂತ ರೀತಿಯಲ್ಲಿ ವಿಶಿಷ್ಟವಾಗಿ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ. ಇದು ಒಂದು ವಿಶಿಷ್ಟ ಪ್ರಾವೀಣ್ಯತೆ ಅಂತ ನೋಡ್ಬೋದು. ಅಂದ್ರೆ ಮನುಷ್ಯ ಭಾವನೆಗಳನ್ನ ವ್ಯಕ್ತಪಡಿಸುವಂಥದ್ದೇ ವಿಶಿಷ್ಟ ಪ್ರಾವೀಣ್ಯತೆ. ಆದ್ರೆ ಇಲ್ಲಿ ಒಂದು ಮಾತನ್ನ ನಿನ್ನೆ ಕೂಡ ನೋಡಿದ್ವಿ. ಅದೇನಂದ್ರೆ ಮಾತಿಗೂ ಕ್ರಿಯೆಗೂ ನೇರವಾದಂತ ಸಂಬಂಧ ಇರಬೇಕು ಅಂತಿಲ್ಲ. ನಮಸ್ಕಾರ ಮಾಡಬೇಕು ಗೌರವವನ್ನು ಕೊಡುವಾಗ ಅನ್ನುವಂಥದ್ದು ಈ ಕ್ರಿಯೆ. ಈಗ ನಮಸ್ಕಾರ ಮಾಡುವಂಥದ್ದೊಂದು ಕ್ರಿಯೆ. ಆ ಕ್ರಿಯೆಗೂ ಆ ಭಾವನೆಗೂ ಅಂದ್ರೆ ಆ ಗೌರವಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಸಂಬಂಧವನ್ನು ಸೃಷ್ಟಿ ಮಾಡಿರುವಂಥದ್ದು ತಾತ್ಕಾಲಿಕವಾಗಿ. ಅಂದ್ರೆ ನಮಸ್ಕಾರ ಮಾಡ್ತಿದ್ದಾನೆ ಅಂದ್ರೆ ಅವನು ನಗುಮುಖದಿಂದ ನಮಸ್ಕಾರ ಮಾಡ್ತಿದ್ದಾನೆ ಅಂದ್ರೆ ಅದು ಗೌರವವನ್ನು ವ್ಯಕ್ತಪಡಿಸ್ತಿದ್ದಾನೆ. ನಮಸ್ಕಾರ ಮಾಡ್ತಾ ಮುಖದಲ್ಲಿ ಕೋಪವನ್ನು ವ್ಯಕ್ತಪಡಿಸಿದ್ರೆ ಅದು ಗೌರವ ಅಲ್ಲ, ಮನಸ್ಸೊಳಗಡೆ ಏನೋ ಇಟ್ಟುಕೊಂಡು. ನೀವು ಮಹಾಭಾರತ ಇದನ್ನು ನೋಡಿದ್ರೆ ಶಕುನಿ ತರ ಅನಿಸುತ್ತೆ. ಯಾಕಂದ್ರೆ ನಮಸ್ಕಾರ ಮಾಡುವಂಥದ್ದು ಕೈ ಮಾತ್ರ, ಅದು ಕ್ರಿಯೆ ವ್ಯಕ್ತಪಡಿಸ್ತಾ ಇದೆ. ಅದೇ ರೀತಿಯಲ್ಲಿ ಈ ಮಾತಿಗೂ ಕ್ರಿಯೆಗೂ ನೇರವಾದಂತಹ ಸಂಬಂಧ ಇರಬೇಕು ಅನ್ನುವಂಥ ನಿಯಮ ಏನಿಲ್ಲ. ಇನ್ನೊಂದು ಈ ವಿಶಿಷ್ಟ ಪ್ರಾವೀಣ್ಯತೆಯಲ್ಲಿ ನೋಡುವಂಥದ್ದು, ನೀವು ಯಾವುದೋ ಒಂದು ಗ್ರಾಮೀಣ ಪ್ರದೇಶಕ್ಕೆ ಹೋಗಿರ್ತೀರ. ಆ ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಏನಂದ್ರೆ ಓದು ಬರಹ ಬಾರದಂತ ವ್ಯಕ್ತಿ ಕೂಡ ಸ್ಪಷ್ಟವಾಗಿ ಪದವನ್ನ ವ್ಯಕ್ತಪಡಿಸುವಂಥದ್ದು. ಅಂದ್ರೆ ಯಾವುದೋ ಒಂದು ಸ್ತ್ರೀ ಬರುವಂತ ಸಂದರ್ಭದಲ್ಲಿ ಅವನಿಗೆ ಓದು ಬರಹನೇ ಬರೋದಿಲ್ಲ. ಆದ್ರೆ ಸ್ತ್ರೀ ಬರುವಂತ ಸಂದರ್ಭದಲ್ಲಿ ಅವಳು ಅನ್ನುವಂಥ ಸ್ತ್ರೀಲಿಂಗ ಸ್ವರೂಪವನ್ನ ವ್ಯಕ್ತಪಡಿಸ್ತಾನೆ. ಒಬ್ಬ ಪುರುಷ ಬಂದಂತ ಸಂದರ್ಭದಲ್ಲಿ ಅವನು ಅನ್ನೋದನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾನೆ. ಸೊ ಅಂದ್ರೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಕರ್ತೃ ಕರ್ಮ ಕ್ರಿಯೆ ಇದು ಮೂರು ಸೇರಿದ್ರೆ ಮಾತ್ರ ಪದ ನಿರ್ಮಾಣವಾಗುತ್ತೆ. ಆ ಕರ್ತೃ ಕರ್ಮ ಕ್ರಿಯೆ ಸ್ಪಷ್ಟವಾಗಿ ಅವನಿಗೆ ಅರಿವಾಗುತ್ತೆ. ಅದರಿಂದ ಇದು ಅವನ ವಿಶಿಷ್ಟ ಪ್ರಾವೀಣ್ಯತೆ. ಅದೇ ರೀತಿಯಲ್ಲಿ ಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ವಿಭಕ್ತಿ ಪ್ರತ್ಯಯ, ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಇರುತ್ತೆ. ಸೊ ಇದನ್ನ ನಾವು ವಿಶಿಷ್ಟ ಪ್ರಾವೀಣ್ಯತೆ ಅಂತ ಕರಿತೀವಿ. ಐದನೇ ಪ್ರಮುಖವಾದಂತ ಲಕ್ಷಣ ಅದುವೇ ಸ್ಥಾನ ಪಲ್ಲಟತೆ. ಈ ಸ್ಥಾನ ಪಲ್ಲಟತೆ ಅನ್ನೋದನ್ನು ಇದನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಯಾವುದೋ ಒಂದು ಸಂದರ್ಭದಲ್ಲಿ ನಡೆದಿರುವಂತ ಘಟನೆ, ಆ ಘಟನೆಯ ಸಂದರ್ಭದಲ್ಲಿ ಆ ಶಬ್ದ ರೂಪ ಬಂದುಬಿಟ್ಟಿದೆ. ಆದ್ರೆ ಇವತ್ತು ಅದನ್ನು ನಾವು ಇಂದಿನ ಸಂದರ್ಭದಲ್ಲಿ ಬಳಕೆ ಮಾಡೋದನ್ನ ಸ್ಥಾನ ಪಲ್ಲಟತೆ ಅಂತ ಕರೆಯುವಂಥದ್ದು. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಉಲ್ಲೇಖಗೊಂಡಂತ ವಸ್ತು. ಇವಾಗ ಯಾವುದೊಂದು ವಸ್ತು ಇದೆ, ವ್ಯಕ್ತಿ ಸಂಗತಿ ಎದುರಿಗಿಲ್ಲದಿದ್ದರು. ಅಂದ್ರೆ ಇದಕ್ಕೆ ಉದಾಹರಣೆಯಾಗಿ ನಾವು ನೋಡುವಂಥದ್ದು ಭೀಷ್ಮ ಪ್ರತಿಜ್ಞೆ. ನಾನು UPSC ಪಾಸ್ ಮಾಡ್ತೀನಿ ಅನ್ನುವಂಥ ಭೀಷ್ಮ ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಸಂಬಂಧ ಏನಿದೆ? ಭೀಷ್ಮ ಎಂದೋ ಇದ್ದಂಥವ್ರು. ಅಂದ್ರೆ ಅಂದಿನ ಆ ಶಬ್ದ ರೂಪವನ್ನ ಇಂದು ಕೂಡ ಸಂದರ್ಭಕ್ಕೆ ಅನುಗುಣವಾಗಿ ಪರ್ಯಾಯ ರೂಪದಲ್ಲಿ ಬಳಕೆ ಮಾಡುವಂಥದ್ದು ಸ್ಥಾನ ಪಲ್ಲಟತೆ. ಅಂದ್ರೆ ಸ್ಪಷ್ಟವಾಗಿ ನೋಡಿ, ವಸ್ತು, ವ್ಯಕ್ತಿ, ಸಂಗತಿ ಎದುರಿಗಿದ್ದರಲ್ಲ, ಎದುರಿಗಿಲ್ಲದಿದ್ದರು, ಅವುಗಳನ್ನ ಈ ಸಂದರ್ಭದಲ್ಲಿ ಪರ್ಯಾಯವಾಗಿ ಬಳಕೆ ಮಾಡುವಂಥದ್ದನ್ನು ಭಾಷೆಯ ಸ್ಥಾನ ಪಲ್ಲಟತೆ ಅಂತ ಕರೆಯುವಂಥದ್ದು. ಅಂದರೆ ಅವ್ಯಕ್ತ ವಸ್ತು, ಈಗ ಭೀಷ್ಮ ಇಲ್ಲ, ಲಕ್ಷ್ಮಣ ರೇಖೆ, ನಾನು ಲಕ್ಷ್ಮಣ ರೇಖೆಯನ್ನು ದಾಟೋದಿಲ್ಲ ಅಂದ್ರೆ ಅಂದು ಇದ್ದಂತ ಪದ ಅವ್ಯಕ್ತವನ್ನ ವ್ಯಕ್ತ ವಸ್ತು ಎಂಬಂತೆ ಇಂದು ನಾವು ಅದನ್ನ ಅರ್ಥ ಮಾಡಿಕೊಳ್ಳುವಂಥದ್ದನ್ನ ಭಾಷೆಯ ಸ್ಥಾನ ಪಲ್ಲಟತೆ ಅಂತ ಕರೆಯುವಂಥದ್ದು. ಇದು ಐದನೇ ಪ್ರಮುಖವಾದಂತಹ ಲಕ್ಷಣ. ಇನ್ನು ಎರಡು ಪ್ರಮುಖವಾದಂತಹ ಲಕ್ಷಣಗಳಿವೆ. ಇಲ್ಲಿಗೆ ನಾವು 5 ಲಕ್ಷಣಗಳನ್ನ ಮುಗಿಸಿ ಆಯ್ತು. ಇನ್ನು ಎರಡು ಮುಂದೆ ನೋಡಿ. ನಾನು ಅದಕ್ಕೆ ಉದಾಹರಣೆ ಕೂಡ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದೀನಿ. ಭೀಷ್ಮ ಪ್ರತಿಜ್ಞೆ, ಲಕ್ಷ್ಮಣ ರೇಖೆ,
ಅಂದ್ರೆ ಪೌರಾಣಿಕ ಮತ್ತು ಐತಿಹಾಸಿಕ ವರ್ಣನೆಯಲ್ಲಿ ಕ್ರಿಯೆ ಕಾಣದಿದ್ದರೂ ಕೂಡ ಭಾಷೆಯ ಮೂಲಕ ನಾವಿಂದ ಅರ್ಥ ಮಾಡ್ಕೋತೀವಿ. ಲಕ್ಷ್ಮಣ ರೇಖೆ, ಆ ಲಕ್ಷ್ಮಣ ರೇಖೆ ಕೂಡ ಸ್ಪಷ್ಟವಾಗಿ ನಮಗೆ ಅರ್ಥವಾಗುತ್ತೆ. ಮುಂದೆ ಆರನೇ ಪ್ರಮುಖ ಅಂಶ, ಅದುವೇ ಸಂಸ್ಕೃತಿ ಅಥವಾ ಸಾಂಸ್ಕೃತಿಕ ಪ್ರಸರಣ, ಕಲ್ಚರಲ್ ಟ್ರಾನ್ಸ್ಮಿಷನ್ ಅಥವಾ ಸಂಸ್ಕೃತಿ ವಾಹಕತೆ. ಇಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ಭಾಷೆ. ಒಂದು ಮಾತನ್ನು ನಾನು ಪ್ರಾರಂಭದಲ್ಲಿ ವಿವರಣೆ ಕೊಡಬೇಕಿತ್ತು. ಅದೇನಂದ್ರೆ, ಕರೆಕ್ಟಾಗಿ ಕೇಳಿಸ್ತಾ ಇದೆಯಲ್ಲ? ಓಕೆ. ಸಂಸ್ಕೃತಿ ವಾಹಕತೆ, ದ ಕಲ್ಚರಲ್ ಟ್ರಾನ್ಸ್ಮಿಷನ್, ಇದನ್ನು ನಾವು ಸ್ಪಷ್ಟವಾಗಿ ನೋಡುವಂತ ಸಂದರ್ಭದಲ್ಲಿ, ಇದನ್ನ ಭಾಷೆಯ ಸಂದರ್ಭದಲ್ಲಿ ಕೂಡ ನಾನೊಂದು ವಿವರಣೆಯನ್ನು ಕೊಡೋದನ್ನ ಮರೆತು ಹೋದೆ. ಇವತ್ತು ಇಲ್ಲಿ ಹುಟ್ಟಿದಂತ ಒಂದು ಮಗು, ಈ ಮಗುವನ್ನ ನಾನು ಚೀನಾದಲ್ಲಿ ಹೋಗಿ ಬಿಟ್ರೆ ಆ ಮಗು ಏನು ಮಾಡುತ್ತೆ ಅಂದ್ರೆ ಟಿಂಗ್ ಟಾಂಗ್ ಅಂತಲೇ ಮಾತಾಡುತ್ತೆ. ಹುಟ್ಟಿರುವಂಥದ್ದು ಕನ್ನಡ ನಾಡಲ್ಲಿ, ಅದೇ ಕನ್ನಡ ಭಾಷೆ ಬರಲ್ಲ. ಇದರ ಅರ್ಥ ಇಷ್ಟೇ, ಭಾಷೆ ಯಾವತ್ತೂ ಕೂಡ ರಕ್ತಗತವಾಗಿಯೂ ಬರುವುದಿಲ್ಲ, ಅನುವಂಶೀಯವಾಗಿಯೂ ಬರುವುದಿಲ್ಲ. ಇದು ಬರುವಂಥದ್ದೇನು? ಥ್ರೂ ಲರ್ನಿಂಗ್, ಪರಿಸರದಿಂದ, ಕಲಿಕೆಯಿಂದ, ಪರಿಸರದಿಂದ ಬರುವಂಥದ್ದು. ಅಂದ್ರೆ ಮನುಷ್ಯನಾದಂಥವನು ತಾನು ಕಲಿತಂತ ಜ್ಞಾನವನ್ನ, ತಾನು ಈ ಪರಿಸರದಿಂದ ಬೇರೆ ಬೇರೆ ಶಬ್ದವನ್ನ ಅನುಕರಣೆ ಮಾಡಿದ್ದಾನೆ. ಅನುಕರಣೆ ಮಾಡಿದಂತ ಮನುಷ್ಯ ಏನ್ ಮಾಡ್ತಾನೆ? ಭಾವನೆಗಳನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾನೆ. ಈ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಸಾಕಷ್ಟು ಪದಗಳು, ಮಹಾಭಾರತದಲ್ಲಿರುವಂತಹ ಸಾಕಷ್ಟು ಸಂಸ್ಕೃತಿ ಸಂಬಂಧಪಟ್ಟಂತ ಪದಗಳು, ಯಾವುದೋ ಒಂದು ರೀತಿಯಲ್ಲಿ ನಾವು ಆ ಸಂದರ್ಭದಲ್ಲಿ ಕೃಷ್ಣನ ಭಗವದ್ಗೀತೆಯ ಶಬ್ದಗಳು ಇಂದು ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಕೂಡ ಕೆಲವು ಸೇರ್ಕೊಂಡಿದೆ. ಅಂದ್ರೆ ಏನಾಗಿದೆ? ಸಂಸ್ಕೃತಿ ಅಂದಿನಿಂದ ಇಂದು ಪ್ರಸರಣಗೊಂಡಿದೆ. ಆ ಒಂದು ಸಂದರ್ಭದಿಂದ ಇಂದಿನವರೆಗೆ ನಿರಂತರವಾಗಿ ಹರಿದು ಬಂದಿದೆ. ಇದಕ್ಕೆ ನಾವು ಸ್ಪಷ್ಟವಾದಂತಹ ಉದಾಹರಣೆಯನ್ನು ಕೊಡುವಂಥದ್ದು, ಅದುವೇ ಕುಂಕುಮ ಭಾಗ್ಯ. ಇದೊಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತ ಪದ, ಅಂದ್ರೆ ಇದು ಕಲ್ಚರ್, ಅದಕ್ಕೆ ಸಂಬಂಧಪಟ್ಟಂತ ಪದ. ಅದೇ ರೀತಿಯಲ್ಲಿ ವಿಭೂತಿ, ವಿಭೂತಿ ಅಂದ್ರೆ ಪರಿಶುದ್ಧತೆ ಎಂಬಂತ ಅರ್ಥ. ನಾವು ವಿಭೂತಿ ಪುರುಷರು ಅಂತ ಕರಿತೀವಿ ಬಸವಣ್ಣವರನ್ನ. ಈ ವಿಭೂತಿ ಅನ್ನುವಂತ ಪದ ಬಸವಣ್ಣವರಿಂದ ಸೃಷ್ಟಿಯಾಗಿರುವಂತದ್ದಲ್ಲ. ಇದು ಹಲವಾರು ಶತಮಾನಗಳ ಹಿಂದೆ, ಅಂದ್ರೆ ಕ್ರಿಸ್ತ ಪೂರ್ವದಲ್ಲಿಯೇ ವೇದಗಳಲ್ಲಿ ವ್ಯಕ್ತವಾದಂತ ಪದ. ಆ ವಿಭೂತಿ ಅನ್ನುವಂತ ಪದ ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಬಂತು. ಇದು ಸಾಂಸ್ಕೃತಿಕ ಪದ. ಸೊ ಇದು ಕೂಡ ನಾವು ನೋಡುವಂಥದ್ದು ನಿರಂತರವಾಗಿ ಹರಿದು ಬಂದಿರುವಂಥದ್ದು, ಅದುವೇ ಸಾಂಸ್ಕೃತಿಕ ವಾಹಕತೆ. ಸೊ ಅದಾದ ನಂತರ ಕೊನೆಯ ಲಕ್ಷಣ ಅಂತ ನಾವು ನೋಡುವಂಥದ್ದು ಯಾದೃಚ್ಛಿಕತೆ. ಇದರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ ಈ ಹಿಂದೆ ಕೂಡ. ಆರ್ಬಿಟರಿನೆಸ್ ಅಂದ್ರೆ, ಈ ಹಿಂದೆ ನಾವು ಒಂದು ಉದಾಹರಣೆಯನ್ನು ನೋಡಿದ್ವಿ. ಕರ್ನಾಟಕದಲ್ಲಿ ನಾಯಿ ಅಂತ ಕರಿತೀವಿ, ಡೆಲ್ಲಿನಲ್ಲಿ ಕುತ್ತ ಅಂತ ಕರಿತೀವಿ, ಜರ್ಮನಿಯಲ್ಲಿ ಹುಂಟು ಅಂತ ಕರಿತೀವಿ, ಅದೇ ಇಂಗ್ಲೆಂಡ್ ಅಲ್ಲಿ ಹೋಗಿ ಡಾಗ್ ಅಂತ ಕರಿತೀವಿ. ಅಂದ್ರೆ ಆ ಪ್ರಾಣಿಗೆ ಆಯಾ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ ನಾಯಿ ಅನ್ನುವಂಥದ್ದನ್ನು ಕೊಡಲಾಗಿದೆ, ಅಲ್ಲಿ ಕುತ್ತ ಅನ್ನುವಂಥದ್ದನ್ನು ಕೊಡಲಾಗಿದೆ. ಅಂದ್ರೆ ಒಂದು ಹೊಸ ವಸ್ತು ಇದೆ, ಒಂದು ಹೊಸ ವಿಚಾರವಿದೆ, ಇದಕ್ಕೆ ಹಲವಾರು ಧ್ವನಿ ಮೊತ್ತಗಳನ್ನ ಸೇರಿಸುವಂಥದ್ದು. ಅಂದ್ರೆ ಧ್ವನಿ ಅಕ್ಷರಗಳು, ಆ ಅಕ್ಷರಗಳನ್ನ ಸೇರಿಸಿ ನಮ್ಮ ಭಾಷೆಗೆ, ನಮ್ಮ ಜಾಯಮಾನಕ್ಕೊಪ್ಪುವಂತ ಅರ್ಥವನ್ನ ಕಲ್ಪಿಸಿದ್ರೆ ಅದೇನಾಗುತ್ತೆ? ಮುಂದೆ ಭಾಷೆಯಲ್ಲಿ ಸೇರ್ಕೊಳ್ಳುತ್ತೆ. ಆದ್ರೆ ಇದು ಆ ಸಂದರ್ಭದಲ್ಲಿ ಸೃಷ್ಟಿಯಾಗಿರುವಂಥದ್ದು ತಾತ್ಕಾಲಿಕವಾಗಿ. ಇದಕ್ಕೆ ಮುಂದೆ ಉದಾಹರಣೆಯನ್ನ ನಾವು ನೋಡ್ತೀವಿ, ಅದುವೇ ಇಂಗ್ಲಿಷ್ ನಲ್ಲಿ ನಾವು ಗವರ್ಮೆಂಟ್ ಅಂತ ಕರಿತೀವಿ. ಸೊ ಗವರ್ಮೆಂಟ್ ಅನ್ನುವಂಥದ್ದನ್ನ ಕನ್ನಡದಲ್ಲಿ ಸರ್ಕಾರ ಅಂತ ಕರಿತೀವಿ, ತೆಲುಗರು ಅದನ್ನೇ ಪ್ರಭುತ್ವಂ, ಮತ್ತು ತಮಿಳರು ಇದನ್ನೇ ಅರಸು ಅಂತ ಕರೀತಾರೆ. ಅಂದ್ರೆ ಬೇರೆ ಬೇರೆ ಒಂದು ಶಬ್ದಕ್ಕೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಅರ್ಥ. ಅದೇ ರೀತಿಯಲ್ಲಿ ಟೆಲಿವಿಷನ್ಗೆ ನಾವು ಇಡೀ ಇಂಡಿಯಾದಲ್ಲಿ ಟೆಲಿವಿಷನ್ ಅನ್ನುವಂಥದ್ದನ್ನ ಇಂಗ್ಲಿಷಲ್ಲಿ ಕರೆದ್ರೆ ಅದನ್ನ ನಾವು ಭಾರತೀಯರು ದೂರದರ್ಶನ ಅಂತ ಕರಿತೀವಿ. ಅದೇ ಸಿಂಹಲಿಯರು ಅಂದ್ರೆ ಶ್ರೀಲಂಕಾದವರು ರೂಪಸಾರಿಣಿ ಅಂತ ಕರಿತೀವಿ, ಅದೇ ಟಿವಿಗೆ ಕರೆಯುವಂಥದ್ದು. ಅಂದ್ರೆ ಅಲ್ಲಿಯ ಸಂದರ್ಭಕ್ಕೆ ಅದನ್ನ ಟಿವಿ, ಇದು ರೂಪಸಾರಿಣಿ ಅಂತ ಕರಿತೀವಿ. ಇಲ್ಲಿ ನಾವು ಅದನ್ನ ಟೆಲಿವಿಷನ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ, ದೂರದರ್ಶನ ಅಂತ ಕರಿತೀವಿ. ಇದು ಭಾಷೆಯ ಯಾದೃಚ್ಛಿಕತೆ. ಅಂದ್ರೆ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ವಸ್ತುವಿಗೆ, ಒಂದು ವಿಷಯಕ್ಕೆ ತಾತ್ಕಾಲಿಕವಾಗಿ ಕೊಡುವಂತ ವಿಷಯವನ್ನೇ ಯಾದೃಚ್ಛಿಕತೆ. ಇದು ಪ್ರಮುಖ 6 ವಿಶೇಷ ಲಕ್ಷಣಗಳು. ಸಿ ಎಫ್ ಹಾಕೆಟ್, ಮರಿಬಾರ್ದು, ಸಿ ಎಫ್ ಹಾಕೆಟ್ ಕೊಟ್ಟಿರುವಂತ
6 ಪ್ರಮುಖವಾದಂತಹ ಲಕ್ಷಣಗಳು. ನೋಡಿ, ಈಗ ಪ್ರಾರಂಭದಲ್ಲಿ ನಾವು ನೋಡಿರುವಂತದ್ದು ಭಾಷೆ ಎಂದರೇನು, ಭಾಷೆಯ ಸ್ವರೂಪ ಏನು, ಭಾಷೆಯ ಸಾಮಾನ್ಯ ಲಕ್ಷಣ ಏನು. ಇದಕ್ಕೆ ಪ್ರಾರಂಭದಲ್ಲಿ ಆ ಸಾಮಾನ್ಯವಾದಂತ 3 ರಿಂದ 4 ಸಾಲನ್ನು ಬರೆಯುವಂಥದ್ದು. ಅದಾದ ನಂತರ ಯಾರ್ದಾದ್ರೂ ಒಬ್ರು ಅಂದ್ರೆ ಮಾಟಿ ಅಥವಾ ಆ ಕೋಚೆ ಅವರ ವ್ಯಾಖ್ಯಾನವನ್ನು ಹಾಕುವಂಥದ್ದು, ಬ್ಲಾಕ್ ಅಂಡ್ ಟ್ರ್ಯಾಗರ್ ಅವರ ವ್ಯಾಖ್ಯಾನವನ್ನು ಹಾಕುವಂಥದ್ದು. ಅದಾದ ನಂತರ 5 ಅಂಶಗಳನ್ನು ಸ್ಪಷ್ಟವಾಗಿ ಬರೆಯುವಂಥದ್ದು. ಇಲ್ಲಿಗೆ ಭಾಷೆಯ ಸ್ವರೂಪ, ಸಾಮಾನ್ಯ ಲಕ್ಷಣ ಮುಗಿದು ಹೋಯಿತು. ಇನ್ನೇನಾದ್ರೂ ಅವನು ಪ್ರಶ್ನೆ ಕೇಳಿದ್ರೆ ಭಾಷೆ ಎಂದರೇನು, ಭಾಷೆಯ ವಿಶೇಷ ಲಕ್ಷಣಗಳೇನು ಅಂತ ಕೇಳ್ತಾರೆ. ಸಾಕಷ್ಟು ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ. ಯಾಕಂದ್ರೆ ಅವರು ಮೇನ್ಸ್ ಎಕ್ಸಾಮ್ ಬರೆದು ಬಂದೆ ಅಂತಾರೆ, ಸರ್ ನಾನು ಭಾಷೆಯ ಲಕ್ಷಣಗಳನ್ನ ತುಂಬಾ ಚೆನ್ನಾಗಿ ಬರೆದು ಬಿಟ್ಟಿದ್ದೀನಿ, ನಾನು ಈಗೇನು ಮೆನ್ಷನ್ ಮಾಡಿದೀನೋ ಅದೇ ಆನ್ಸರ್ನ ಬರೆದಿರ್ತಾನೆ ಅವನು. ಏನನ್ನು ಕೇಳಿರುವಂತದ್ದು ಪ್ರಶ್ನೆ, ಭಾಷೆಯ ಲಕ್ಷಣವೇನು ಅಂತ ಅವನಿಗೆ ಎಕ್ಸಾಮ್ ಟೆನ್ಷನ್ ಅಲ್ಲಿ ಆ ರೀತಿ ಕಾಣಿಸಿರುವಂತದ್ದು. ಆದ್ರೆ ನಿಜವಾಗಿ ಕ್ವಶನ್ ಏನು ಗೊತ್ತಾ, ಕನ್ನಡ ಭಾಷೆಯ ಲಕ್ಷಣವೇನು ಅಂತ ಕೇಳಿರುವಂತದ್ದು. ಆದ್ರೆ ಆ ಟೆನ್ಷನ್ ಅಲ್ಲಿ ಅವನು ಓದಿರುವಂತದ್ದೇನು, ಭಾಷೆಯ ಲಕ್ಷಣವೇನು ಅಂತ. ಇಲ್ಲಿ ಬಂದು ಅವನು ಕ್ವಶನ್ ಪೇಪರ್ ನೋಡಿದಾಗ ಅವನು ಕನ್ನಡ ಭಾಷೆಯ ವಿಶೇಷ ಲಕ್ಷಣಗಳನ್ನೋದಕ್ಕೆ ಉತ್ತರ ಬರೆಯೋ ಬದಲು ಭಾಷೆಯ ವಿಶೇಷ ಲಕ್ಷಣಗಳನ್ನ ಬರೆದು 15 ಮಾರ್ಕನ್ನ ನೀಟಾಗಿ ನಾಮ ಹಾಕೊಂಡಂಗೆ ಆಗುತ್ತೆ. ಸೊ ಈ ರೀತಿದ ಆಗಬಾರ್ದು. ಕ್ವಶನ್ ಅನ್ನ ಸ್ಪಷ್ಟವಾಗಿ ನೋಡಬೇಕು. ಆದ್ರೆ ಒಂದು ಕ್ವಶನ್ ನೋಡೋದಕ್ಕೆ ನಿಮಗೆ ಸಿಗುವಂತ ಸಮಯ 1 ಮಿನಿಟ್ ಮಾತ್ರ. ಏನಾದ್ರೂ 1 ಮಿನಿಟ್ ನೀವು ಸ್ಪೆಂಡ್ ಮಾಡಿದ್ರು ಕೂಡ 22 ನಿಮಿಷಗಳು 22 ಕ್ವಶನ್ ನೋಡೋದಕ್ಕೆ ಎಗ್ರಿ ಹೋಗುತ್ತೆ. ಇನ್ನು ಉಳಿಯುವಂಥದ್ದು 3 ಅವರ್ಸ್ ಅಲ್ಲಿ. ಸೊ ಆಲ್ಮೋಸ್ಟ್ ನಿಮಗೆ 20 ನಿಮಿಷ ಹೋದ್ರೂ ಕೂಡ ಸಾಕಷ್ಟು ಲಾಸ್ ಆಗುತ್ತೆ ಇನ್ನು ಕ್ವಶನ್ಗೆ ಪ್ಲಾನ್ ಮಾಡೋದಕ್ಕೆ. ಸೊ ಈ ರೀತಿಯ ಯಾವ್ದು ಇದು ಕೊಡಬಾರ್ದು. ಯಾಕಂದ್ರೆ ಪ್ರಾರಂಭದಲ್ಲೇ ನೀವು ಎಲ್ಲವನ್ನ ನಿರ್ಧಾರ ಮಾಡಿ ಪ್ಲಾನ್ ಮಾಡಿ ಹೋಗ್ಬೇಕಾಗುತ್ತೆ ಎಕ್ಸಾಮ್ ಹಾಲಿಗೆ. ಯಾವುದೇ ಕಾರಣ ಕೂಡ ಅಲ್ಲಿ ಹೋಗಿ ಯೋಚನೆ ಮಾಡುವಂಥದ್ದಲ್ಲ. ಯುದ್ಧ ಕಾಲ ಶಸ್ತ್ರಾಭ್ಯಾಸ ಯಾವತ್ತೂ ಆಗಬಾರ್ದು. ವೆರಿ ಕ್ಲಿಯರ್ ಇದೆ. ಆದ್ರಿಂದ ಸ್ಪಷ್ಟವಾಗಿ ಈ ಭಾಷೆಯ ಲಕ್ಷಣ ಅನ್ನೋದನ್ನ ಕೇಳಿದಾಗ ಈ 6 ಪಾಯಿಂಟ್ಸ್ ಹಾಕ್ಬೇಕು. ಅದು CF ಹಾಕೇಟ್ ಅನ್ನುವಂಥವನ ಹೆಸರು ಸ್ಪಷ್ಟವಾಗಿರ್ಬೇಕು. ಭಾಷೆಯ ಸಾಮಾನ್ಯ ಲಕ್ಷಣ ಅಂದ್ರೆ ಇದನ್ನು ಬರೆಯುವಂತ ಅವಶ್ಯಕತೆ ಇಲ್ಲ. ಆ 5 ಅಂಶಗಳನ್ನ ಬರೆದ್ರೆ ಸಾಕು. ಅದು ಸ್ಪಷ್ಟವಾಗಿದೆ ನಿಮಗೆ ಪ್ರಾರಂಭದಲ್ಲೇ ಇರುವಂಥದ್ದು. ಇದನ್ನ ಬರೆದ್ರಾಯ್ತು. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥದ್ದು ಭಾಷೆ ಒಂದು ವ್ಯವಸ್ಥೆ, ಭಾಷೆ ಸಂಕೇತಗಳ ವ್ಯವಸ್ಥೆ, ಭಾಷೆ ಧ್ವನಿ ಸಂಕೇತಗಳ ವ್ಯವಸ್ಥೆ, ಅದೇ ರೀತಿಯಲ್ಲಿ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಅನ್ನುವಂಥದ್ದು ಸ್ಪಷ್ಟವಾಗಿ ನೋಡಿದ್ರಾಯ್ತು. ಇದಿಷ್ಟು ನಾವು ನೋಡುವಂಥದ್ದು ವಿಶೇಷ ಲಕ್ಷಣಗಳ ಬಗ್ಗೆ. ಏನಾದ್ರು ಡೌಟ್ಸ್ ಇದೆ ನೋಡಿ. ಮೆಸೇಜ್ ಮಾಡಿ ಏನಾದ್ರು ಡೌಟ್ ಇದ್ರೆ. ಇಂಗ್ಲಿಷಲ್ಲಿ ಹಾಕ್ಬೋದು. ಸೊ ಬ್ರಾಡ್ಕಾಸ್ಟಿಂಗ್ ಪರ್ಮಿಷನ್ ಅದು ಏನಂದ್ರೆ ನೀವು ಕೂಡ ಮಾತಾಡುವಂಥದ್ದು ಯಾಕೆ ಇವತ್ತು ಸರಿ ಇದಾಗ್ತಿಲ್ಲ, ಎಲ್ಲ ಸರಿಯಾಗುತ್ತೆ ಒಂದು 2 days ಅಲ್ಲಿ. ಆಮೇಲೆ ಕೂಡ ನೀವು ಏನಾದ್ರು ಡೌಟ್ಸ್ ಇದ್ರೆ ಫೋನಲ್ಲಿ ಕೂಡ ಮೆಸೇಜ್ ಹಾಕ್ಬೋದು. ಅದನ್ನ ಸ್ಪಷ್ಟವಾಗಿ ನಾನು ಅಲ್ಲೇ ಉತ್ತರವನ್ನು ಕೊಡ್ತೀನಿ. ಓಕೆ, ಪ್ರಾರಂಭದಲ್ಲಿ ಒಂದು ವಿವರಣೆಯನ್ನು ಕೊಟ್ಟಿದ್ದೆ. ಯಾವುದೇ ಒಂದು ಉತ್ತರವನ್ನು ಬರೆಯುವಾಗ ಇಂಟ್ರೊಡಕ್ಷನ್, ಪೀಠಿಕೆ, ಅದಾದ ನಂತರ ಬಾಡಿ ಆಫ್ ದಿ ಆನ್ಸರ್, ಮುಖ್ಯ ವಿಭಾಗ, ಅದಾದ ನಂತರ ಉಪಸಂಹಾರ, ಈ 3 ವಿಭಾಗ ಅಂತೂ ಇರಲೇಬೇಕು. ಆದ್ರೆ ಪೀಠಿಕೆ 5 ರಿಂದ 6 ಸಾಲುಗಳು, ಉಪಸಂಹಾರ 5 ರಿಂದ 6 ಸಾಲುಗಳು. ಪೀಠಿಕೆಯಲ್ಲಿ ಯಾವತ್ತೂ ಕೂಡ ನೆಗೆಟಿವ್ ಆನ್ಸರ್ಸ್ ಸ್ಟಾರ್ಟ್ ಮಾಡಬಾರ್ದು. ಅಂದ್ರೆ ಒಂದು ರೀತಿಯಲ್ಲಿ ನೆಗೆಟಿವ್ ವೇ ಆಫ್ ಆನ್ಸರ್ಸ್ ಇರಬಾರ್ದು. ಅದಾದ ನಂತರ ಒಂದು ನಿಮಿಷ, ಯಾವುದು ಡೌಟ್ಸ್ ಇದೆ. ಕೇವಲ ಲಕ್ಷಣಗಳು ಅಂತ ಕೇಳಿದ್ರೆ ಆವಾಗ ನೀವು ಅದನ್ನಾದ್ರೂ ಬರಿಬಹುದು, ಇದನ್ನಾದ್ರೂ ಬರಿಬಹುದು. ಆದ್ರೆ ವಿಶೇಷ ಲಕ್ಷಣಗಳು ಅಂತ ಕೇಳಿದ್ರೆ ಅದನ್ನು ಬರೆಯುವಂಥದ್ದಲ್ಲ, ಇದನ್ನೇ ಬರಿಬೇಕು. ಓಕೆನಾ? ಓಕೆ. ಸೊ
ಪೀಠಿಕೆ ಸುಮಾರು 6 ಸಾಲುಗಳು, ಕನ್ಕ್ಲೂಡಿಂಗ್ ಲೈನ್ ಸುಮಾರು 6 ಸಾಲುಗಳು. ಅದರ ಎರಡನೇ ವಿಭಾಗವನ್ನು ನಾವು ನೋಡುವಂಥದ್ದು ಏನು, ಮುಖ್ಯ ವಿಭಾಗ, ದ ಸೆಕೆಂಡ್ ಪ್ಯಾರಾಗ್ರಾಫ್. ಈ ಸೆಕೆಂಡ್ ಪ್ಯಾರಾಗ್ರಾಫ್ ಅನ್ನು 2 ವಿಭಾಗ ಮಾಡ್ಬೋದು. ಅಂದ್ರೆ ಟೋಟಲ್ ಏನಾಯ್ತು, 4 ವಿಭಾಗ ಆಯ್ತು. ಸೊ ಅವನು ಟೋಟಲ್ 10 ಮಾರ್ಕ್ಸ್ ಅನ್ನುವಂಥದ್ದು ಇದ್ರೆ, ಇಂಟ್ರೊಡಕ್ಷನ್ಗೆ ಸ್ಪಷ್ಟವಾಗಿ 2.5 ಮಾರ್ಕ್ಸ್, ಕನ್ಕ್ಲೂಡಿಂಗ್ ಲೈನ್ಸ್ಗೆ 2.5 ಮಾರ್ಕ್ಸ್. ಈ ಮಧ್ಯದಲ್ಲಿ 2 ಪ್ಯಾರಾಗ್ರಾಫ್ ಏನಿದೆ ಅದಕ್ಕೆ ಮತ್ತೆ 2.5 ಇರುತ್ತೆ. ಅಂದ್ರೆ ನೀವು ಆ ಕ್ವಶನ್ಸ್ ಆಧಾರದ ಮೇಲೆ, ಅದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ, ಭಿನ್ನ ಭಿನ್ನವಾಗಿ ಬರಿಬೇಕಾಗುತ್ತೆ. ಎಸ್ಪೆಷಲಿ ಅದು ನೀವು ಸಾಹಿತ್ಯ ಚರಿತ್ರೆಯಲ್ಲಿ ಬರೆಯುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಭಿನ್ನ ಮಟ್ಟದಲ್ಲಿ ಬರಿಬೇಕಾಗುತ್ತೆ. ಓಕೆ, ಈಗ ಪ್ರತಿಯೊಂದಕ್ಕೂ ಕೂಡ ಇಂಟ್ರೊಡಕ್ಷನ್, ದ ಬಾಡಿ ಆಫ್ ದಿ ಆನ್ಸರ್, ಕನ್ಕ್ಲೂಡಿಂಗ್ ಲೈನ್ಸ್, ಅಂದ್ರೆ ಉಪಸಂಹಾರ ಅನ್ನೋದು ಮುಖ್ಯ. ಈ ಉಪಸಂಹಾರವನ್ನ 5ರಿಂದ 6 ಸಾಲು, ನಾನು ಸ್ವಲ್ಪ ಜಾಸ್ತಿ ಕೊಟ್ಟಿದ್ರು ಕೂಡ ಅದನ್ನು ನೀವು ಚಿಕ್ಕದಾಗಿ ಕೂಡ ಬರಿಬಹುದು. ಈ ಉಪಸಂಹಾರವನ್ನ ಬರೆಯುವಂತ ಸಂದರ್ಭದಲ್ಲಿ ಪೀಠಿಕೆಯನ್ನು ಬರೆಯುವಾಗ ಕೂಡ ನೀವು ಕೆಲವು ಸಾರಿ ಯಾವುದೋ ಒಂದು ಭಗವದ್ಗೀತೆಯ ಶಬ್ದವಾಗಿರ್ಬೋದು, ಅಥವಾ ಯಾವುದೋ ಒಬ್ಬ ಋಷಿ ಮುನಿಗಳಿಂದ ಸೃಷ್ಟಿಯಾದಂತಹ ಶಬ್ದಗಳಾಗಿರ್ಬೋದು, ಇದನ್ನ ಹಾಕಿ ಸಿಂಗಲ್ ಇನ್ವರ್ಟೆಡ್ ಕಾಮದಿಂದ ಪ್ರಾರಂಭ ಮಾಡಬೇಕು. ಆವಾಗ ಏನಾಗುತ್ತೆ, ಇವನು ತುಂಬಾ ಚೆನ್ನಾಗಿ ಆನ್ಸರ್ ಬರೀತಾನೆ ಅನ್ನುವಂಥದ್ದು ಅವನ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಆದ್ರಿಂದ ನೀವು ಸ್ಪಷ್ಟವಾಗಿ ಆ ರೀತಿಯಲ್ಲಿ ಪ್ರಾರಂಭ ಮಾಡುವಂಥದ್ದು. ಕನ್ಕ್ಲೂಡಿಂಗ್ ಲೈನ್ಸ್ ಅಲ್ಲಿ ನೀವು ಸರ್ವಜ್ಞನ ತ್ರಿಪದಿಗಳಲ್ಲಿರುವಂತಹ ಯಾವುದೋ ಸಾಲನ್ನು ಹಾಕ್ಬೋದು, ಅಥವಾ ನೀವು ಬಸವಣ್ಣವರ ವಚನಕ್ಕೆ ಸಂಬಂಧಪಟ್ಟಿದ್ದು ಯಾವುದೋ ಹಾಕಬಹುದು. ನಾನಿಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಲ್ಲಮ ಪ್ರಭುವಿನ ಮಾತನ್ನ ಸ್ಪಷ್ಟವಾಗಿ ವಿವರಣೆ ಕೊಟ್ಟಿದ್ದೀನಿ. ಅಂದ್ರೆ ಭಾಷೆ, ಈ ಕನ್ಕ್ಲೂಡಿಂಗ್ ಲೈನ್ಸ್, ನೀವು ಯಾವುದೇ ಪ್ರಶ್ನೆ ಬಂದ್ರು, ಅಂದ್ರೆ ಭಾಷೆ ಎಂದರೇನು, ಭಾಷೆಯ ಸ್ವರೂಪವೇನು, ಭಾಷೆಯ ಸಾಮಾನ್ಯ ಲಕ್ಷಣವೇನು, ಭಾಷೆಯ ವಿಶೇಷ ಲಕ್ಷಣವೇನು, 4. ಈ 4ರಲ್ಲಿ ಯಾವ ಪ್ರಶ್ನೆ ಬಂದ್ರು ಕೂಡ ಕನ್ಕ್ಲೂಡಿಂಗ್ ಲೈನ್ಸ್ ಮಾತ್ರ ಇದನ್ನು ಬರಿಬಹುದು. ಅದುವೇ ಅಲ್ಲಮ ಪ್ರಭುವಿನ ಒಂದು ಮಾತಿದೆ, ಅದುವೇ ಭಾಷೆ ಮಹತ್ವ ಯಾಕೆ, ಭಾಷೆ ಯಾವ ರೀತಿಯಲ್ಲಿ ಒಂದು ಸಮಾಜದಲ್ಲಿ ದೀಪದಂತೆ ಬೆಳಗ್ತಾ ಇರುತ್ತೆ, ಮನುಷ್ಯನ ಸಂಸ್ಕೃತಿಯನ್ನ ಪ್ರಜ್ವಲಿಸುತ್ತೆ, ಮನುಷ್ಯನಿಗೆ ಒಂದು ರೀತಿಯಲ್ಲಿ ದಾರಿದೀಪವಾಗುತ್ತೆ ಈ ಭಾಷೆ. ಯಾಕಂದ್ರೆ ಅವನ ಭಾವನೆಗೆ ಮೊದಲ ಬಾರಿಗೆ ಅರ್ಥ ಬರುತ್ತೆ. ಅದುವರೆಗೆ ಆದಿಮಾನವನಂತಿರುವಂತವನು ಕೇವಲ ಶಬ್ದವನ್ನ ಮಾಡ್ತಾ ಇದ್ದ. ಆದ್ರೆ ಭಾಷೆಯ ಸಂಶೋಧನೆ ಆದ ಕೂಡಲೇ ಏನಾಯ್ತು, ಅವನು ಇನ್ನೊಬ್ಬನೊಂದಿಗೆ ತನ್ನ ಭಾವನೆಯನ್ನು ವ್ಯಕ್ತಪಡಿಸುವುದಕ್ಕೆ ಸಾಧ್ಯವಾಯಿತು. ಅದರಿಂದ ಭಾಷೆ ಏನು, ಭಾಷೆ ಒಂದು ಜ್ಯೋತಿ ಸ್ವರೂಪವಾದದ್ದು. ಅದನ್ನೇ ಅಲ್ಲಮ ಪ್ರಭು ಕರೆದಿರುವಂಥದ್ದು ಮಾತೆಂಬುದು ಜ್ಯೋತಿರ್ಲಿಂಗಂ. ಈ ರೀತಿ ಶಬ್ದಗಳನ್ನ ಸಾಕಷ್ಟು ಒಂದು ಪಟ್ಟಿ ಮಾಡ್ಕೋಬೇಕು. ಅಂದ್ರೆ ಯಾವ ಸಂದರ್ಭದಲ್ಲಿ ನಾನು ಯಾವುದನ್ನ ಹಾಕ್ಬೋದು ಅನ್ನೋದು ನನಗೆ ಸ್ಪಷ್ಟವಾದಂತ ಆ ಪೂರ್ವ ಯೋಜಿತವಾಗಿರ್ಬೇಕು ನಾವು. ಯಾಕಂದ್ರೆ ನಾವು ಅಲ್ಲಿ ಹೋಗಿ ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾವುದಕ್ಕೆ ಯಾವ್ದು ಹಾಕುವಂಥದ್ದು ಅಂತ. ಸೊ ಈ ರೀತಿಯಲ್ಲಿ ನೀವು ಮುಂದೆ ಸಾಹಿತ್ಯ ಚರಿತ್ರೆಯನ್ನ ಪ್ರವೇಶ ಮಾಡಿದಾಗ ಕೂಡ, ಈ ಸಾಹಿತ್ಯ ಚರಿತ್ರೆಯಲ್ಲಿ ಕೂಡ ಪಂಪನಿಗೆ ಸಂಬಂಧಪಟ್ಟಂತ ಸಾಕಷ್ಟು ಹಳೆಗನ್ನಡ ಶಬ್ದಗಳನ್ನ ಹಾಕ್ಲೇಬೇಕು ಅಂತಿಲ್ಲ, ಹಾಕಿದ್ರೆ ಮಾರ್ಕ್ ಜಾಸ್ತಿ ಬರುತ್ತೆ ಅಷ್ಟೇ. ಸೊ ಹಳೆಗನ್ನಡ ಶಬ್ದವನ್ನ ಬೈಹಾಟ್ ಹೊಡೆದು ಒಂದು ಸ್ಮಾಲ್ ಇದರಲ್ಲಿ ಬುಕ್ ಅಲ್ಲಿ ಬರ್ಕೊಳ್ಳುವಂಥದ್ದು, ಇದನ್ನೆಲ್ಲ ಮಾಡ್ತಾ ಹೋಗ್ಬೇಕು. ಈಗ ನಾವು ನೋಡುವಂಥದ್ದು ಇಲ್ಲಿ ಮಾತೆಂಬುದು ಜ್ಯೋತಿರ್ಲಿಂಗಂ ಎಂಬ ಅಲ್ಲಮ ಪ್ರಭುವಿನ ಮಾತು, ಅದು ಸತ್ಯ. ಇದನ್ನ ಬೇಕಾದ್ರೆ ನೀವು ಅಕ್ಷರ ಸಹ ಸತ್ಯ ಅಂತ ಬರೀರಿ, ಅದರಲ್ಲೇನು ತಪ್ಪಿಲ್ಲ. ಯಾಕಂದ್ರೆ ಈ ಭಾಷೆ ಏನು ಮಾಡುತ್ತೆ, ಮಾನವನ ಭಾವನೆ, ಚಿಂತನೆ, ನನ್ನ ಭಾವನೆ, ನನ್ನ ಪ್ರಜ್ಞೆ, ನನ್ನ ಆಕಾಂಕ್ಷೆ, ನನ್ನ ಆಸೆ, ಇದೆಲ್ಲವನ್ನ ಕೂಡ ಇನ್ನೊಬ್ಬನಿಗೆ ಅಭಿವ್ಯಕ್ತಿಸುವುದಕ್ಕೆ ಒಂದು ಪ್ರಮುಖವಾದಂತಹ ಸಾಧನ ರೂಪದಲ್ಲಿ ಬಂದಿರುತ್ತೆ. ಅದರಿಂದ ಈ ಭಾಷೆನ ಏನು ಅಂತ ಕರಿತೀವಿ ನಾವು, ಈ ಸಮಾಜದ ಈ ಒಂದು ಸಂಘಟಿತವಾದಂತಹ ಸಮಾಜ ಏನಿದೆ, ಈ ಸಂಘಟಿತವಾದಂತಹ ಸಮಾಜದ ಸಾಧನ, ಅಂದ್ರೆ ಇದು ಉಪೋತ್ಪತ್ತಿ, ಭಾಷೆಯ ಸಾಮಾಜಿಕ ಉಪೋತ್ಪತ್ತಿ ಆಗಿದೆ ಅನ್ನೋದನ್ನು ನೋಡ್ತೀವಿ. ಇದೊಂದು ಸಂಘ ಜೀವನದ ಫಲ, ಸಾಂಘಿಕ ಜೀವನದ ಫಲ. ಆದ್ರೆ ಒಂದಂತೂ ಸತ್ಯ, ಭಾಷೆ ಎಷ್ಟೇ ಶಕ್ತಿಶಾಲಿಯಾಗಿದ್ರು ಕೂಡ ಭಾಷೆ ಪರಿಪೂರ್ಣವಲ್ಲ. ಇದು ಇದರ ನೆಗೆಟಿವಿಟಿ. ಅಂದ್ರೆ ಅದು ಖಂಡಿತವಾಗ್ಲೂ ಪರಿಪೂರ್ಣವಲ್ಲ. ಯಾಕಂದ್ರೆ ಕೆಲವೊಮ್ಮೆ ಭಾಷೆಗೆ ಮನುಷ್ಯನ ಭಾವನೆ, ಅನುಭವಗಳನ್ನ ಪರಿಪೂರ್ಣವಾಗಿ ಅಭಿವ್ಯಕ್ತಿಸೋದಕ್ಕೆ ಸಾಧ್ಯವಿಲ್ಲ. ಈ ಮಾತಿನ ಅರ್ಥ ನಿಮಗೆ ಆಗೋದಿಲ್ಲ. ಈಗ ಸಾಮಾನ್ಯವಾಗಿ ನಾನು ಇದನ್ನು ಪ್ರತಿ ಕ್ಲಾಸಲ್ಲಿ ಕೂಡ ಉದಾಹರಣೆಯನ್ನು ಕೊಡ್ತೀನಿ. ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಿ, 5 ತಿಂಗಳಾಯ್ತು, ಅಷ್ಟರಲ್ಲಿ ಪ್ರಿಲಿಮ್ಸ್ ಬಂತು, ಪ್ರಿಲಿಮ್ಸ್ ಪಾಸ್ ಆದ್ರು, ಎಷ್ಟು ಸಂತೋಷವಾಯಿತು. ಶಬ್ದದಲ್ಲಿ ವ್ಯಕ್ತಪಡಿಸಬೇಕು ನೀವು, ಶಬ್ದದಲ್ಲಿ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ತುಂಬಾ ಸಂತೋಷವಾಯಿತು. ಎಷ್ಟು ತುಂಬಾ ತುಂಬಾ ಸಂತೋಷವಾಯಿತು, ಅಷ್ಟೇನಾ? ಅಂದ್ರೆ ಭಾಷೆಯ ಮಿತಿ ದಾಟಿ ಹೋಯ್ತು. ಎಲ್ಲ ಭಾವನೆಗಳನ್ನ ಪರಿಪೂರ್ಣವಾಗಿ ಅರ್ಥವನ್ನು ಕೊಡುವಂತ ಸಾಧ್ಯತೆ ಇಲ್ಲ ಭಾಷೆಗೆ, ಇದು ಸ್ಪಷ್ಟ. ಮೇನ್ಸ್ ಪಾಸ್ ಆದ್ರಿ, ಮೇನ್ಸ್ ಪಾಸ್ ಆದ ಸಂದರ್ಭದಲ್ಲಿ ನಾನು ಕೇಳ್ತೀನಪ್ಪ ಎಷ್ಟು ಸಂತೋಷವಾಯಿತು, ಆಗ ತುಂಬಾ ಸಂತೋಷವಾಯಿತು.
ಇದರ್ಥ ಅಲ್ಲ, ಇದು ಪರಿಪೂರ್ಣವಾದದ್ದಲ್ಲ. ಇಂಟರ್ವ್ಯೂ ಕ್ವಾಲಿಫೈ ಆದ್ರಿ, ಇಂಟರ್ವ್ಯೂ ಕ್ಲಿಯರ್ ಆದ್ರಿ, ಅದೇ ರೀತಿಯಲ್ಲಿ ಕೊನೆಗೆ ನೀವು ಪಾಸ್ ಆಗ್ಬಿಟ್ರಿ, ಅವಾಗ ಎಷ್ಟು ಸಂತೋಷವಾಯ್ತು ಅಂತ ಕೇಳಿದ್ರೆ ಆಗ ತುಂಬಾ ಅಂದ್ರೆ ಭಾಷೆ ಇಲ್ಲಿ ಸೋತು ಬಿಡ್ತು, ಭಾಷೆ ಭಾವನೆಗೆ ಅರ್ಥವನ್ನ ಕಟ್ಟುವಲ್ಲಿ ವಿಫಲವಾಯಿತು. ನೀವು ಫಸ್ಟ್ ರ್ಯಾಂಕ್ ಬಂದಾಗ ಎಷ್ಟು ಖುಷಿ ಆಯ್ತು ಅಂತ ಕೇಳಿದ್ರೆ ನಿಮ್ಮ ಭಾವನೆ ಅತಿ ಹೆಚ್ಚಾದ್ರೆ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದು ಬಿಡ್ತೀರಾ. ಸೊ ಅಂದ್ರೆ ಅದರಲ್ಲಿ ಭಾವನೆಯನ್ನ ಸಂಪೂರ್ಣವಾಗಿ ಭಾಷೆಯ ಮುಖಾಂತರ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಿಲ್ಲ, ಇದು ಭಾಷೆಯ ಮಿತಿ ಇದು. ಆದ್ರಿಂದ ಒಂದು ಮಾತು ಸತ್ಯ, ಭಾಷೆ ಸರ್ವಶಕ್ತವಲ್ಲ, ಆದ್ರೆ ಅದಕ್ಕೂ ಒಂದು ಮಿತಿ ಉಂಟು ಅನ್ನೋದನ್ನ ನಾವು ನೋಡ್ತೀವಿ. ಆದ್ರೆ ಒಂದಂತೂ ಸತ್ಯ, ಅಭಿವ್ಯಕ್ತಿಯಲ್ಲಿ ಅಂದ್ರೆ ದ ವೇ ಆಫ್ ಎಕ್ಸ್ಪ್ರೆಷನ್, ನನ್ನ ಭಾವನೆಯನ್ನ ವ್ಯಕ್ತಪಡಿಸುವುದಕ್ಕೆ, ಭಾಷೆಯ ಸ್ಥಾನವನ್ನ ತುಂಬುವುದಕ್ಕೆ, ದ ರಿಪ್ಲೇಸ್ಮೆಂಟ್, ಆ ಭಾಷೆಯನ್ನು ಬಿಟ್ಟು ಬೇರೆ ಒಂದು ಸಾಧನವನ್ನ ಹುಡುಕಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಆದ್ರಿಂದ ಭಾಷೆಯ ಸ್ಥಾನವನ್ನ ತುಂಬುವುದಕ್ಕೆ ಬೇರೆ ಯಾವುದೇ ಸಾಧನವಿಲ್ಲ, ಇದು ಭಾಷೆಯ ಹೆಗ್ಗಳಿಕೆ ಕೂಡ ಹೌದು. ಆದ್ರಿಂದ ನಾವು ಸ್ಪಷ್ಟವಾಗಿ ನೋಡಬೇಕು ಉಪಸಂಹಾರದಲ್ಲಿ ಇದೆಲ್ಲ. ಕೊನೆಗೊಂದು ನಾನು ಕನ್ಕ್ಲೂಡಿಂಗ್ ಲೈನ್ಸ್ ಅಲ್ಲಿ ಕೊನೆಯ ಮಾತೊಂದು ಬಿಟ್ಟೆ, ಅದೇ ಡಾಕ್ಟರ್ ಸುನೀತಾ ಕುಮಾರ ಚಟರ್ಜಿ ಎಂಬಂತ ಭಾಷಾಶಾಸ್ತ್ರಜ್ಞರು ಒಂದು ಕನ್ಕ್ಲೂಡಿಂಗ್ ಲೈನ್ಸ್ ಅಲ್ಲಿ ಕೊನೆಯ ಒಂದು ಮಾತನ್ನು ಕೊಡ್ತಾರೆ. ಅದೇನಂದ್ರೆ ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಅದನ್ನ ನೀವು ಕೇಳಿಸ್ಕೊಳ್ಳಿ. ಮನುಷ್ಯ ನಾಗರಿಕನಾಗುತ್ತಾ ಹೋದಂತ ಸಂದರ್ಭದಲ್ಲಿ ಅವನ ಜೀವನದ ದೊಡ್ಡ ಸಾಧನೆ ಅದುವೇ ಬೆಂಕಿಯ ಸಂಶೋಧನೆ. ಆದ್ರೆ ಆ ಬೆಂಕಿಯ ಸಂಶೋಧನೆಯ ನಂತರ ಮನುಷ್ಯನ ದೊಡ್ಡ ಸಾಧನೆ ಏನಂದ್ರೆ ಅದುವೇ ಭಾಷೆಯ ಸಾಧನೆ. ಈ ಭಾಷೆ ಮನುಷ್ಯನ ಆ ಭಾವನೆಯನ್ನ ವ್ಯಕ್ತಪಡಿಸುವಂತ ಒಂದು ಪರಿಪೂರ್ಣ ಸಾಧನ ಅಂತ ಕರಿತೀವಿ. ಅದರ ಮಿತಿ ಏನೇ ಇದ್ರು ಕೂಡ, ಅಂದ್ರೆ ಸಂಪೂರ್ಣವಾಗಿ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯವಿಲ್ಲ. ಕೆಲವು ಸಾರಿ ನೀವು ನೋಡ್ಬೋದು ಭಾಷೆಯಲ್ಲಿ ಸೋಲುತ್ತು, ಭಾಷೆ ಸೋತಾಗ ಕವಿ ಆದಂತವನು ಏನ್ ಮಾಡ್ತಾನೆ, ಕಾವ್ಯವನ್ನ ಕಟ್ತಾನೆ, ಕಾವ್ಯದ ಮುಖಾಂತರ ಅರ್ಥವನ್ನು ಕೊಡೋದಕ್ಕೆ ಸಾಧ್ಯ. ಆದ್ರೆ ಭಾಷೆಯ ಮುಖಾಂತರ ನಿಮಗೆ ಒಂದು ಸೂರ್ಯೋದಯ ಸೂರ್ಯಾಸ್ತ, ಈ ಸಂದರ್ಭದಲ್ಲಿ ಆ ಸೌಂದರ್ಯದ ವರ್ಣನೆಯನ್ನ ನೋಡುವಂತ ಸಂದರ್ಭದಲ್ಲಿ ನೀವಲ್ಲಿ ಭಾಷೆಯ ಮುಖಾಂತರ ವರ್ಣನೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆಗ ಕವಿ ಆದಂತವನು ಏನ್ ಮಾಡ್ತಾನೆ, ತನ್ನ ಅಂತರ್ಯದಲ್ಲಿ ಮೂಡಿ ಬಂದಂತಹ ಭಾವನೆಗೆ ವಿಶೇಷ ಅರ್ಥವನ್ನು ಕೊಟ್ಟು ಕಾವ್ಯವನ್ನ ಸೃಷ್ಟಿ ಮಾಡ್ತಾನೆ, ಕಾವ್ಯದ ಮುಖಾಂತರ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ. ಕುವೆಂಪು ಅವರು ಆ ಸೂರ್ಯೋದಯ ಸೂರ್ಯಾಸ್ತದ ಸೌಂದರ್ಯವನ್ನು ಅದ್ಭುತ ರೀತಿಯಲ್ಲಿ ವರ್ಣನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇದು ಕಾವ್ಯಕ್ಕೆ ಸಾಧ್ಯ. ಭಾಷೆಯಲ್ಲಿ ಸೋಲುತ್ತೋ ಅಲ್ಲಿ ಕಾವ್ಯ ಗೆಲ್ಲುತ್ತೆ. ಆದ್ರೆ ಭಾಷೆ ನಮ್ಮ ದಿನನಿತ್ಯದ ಆ ಭಾವನೆಗಳನ್ನ ವ್ಯಕ್ತಪಡಿಸುವುದರಲ್ಲಿ ಸಫಲವಾದಂತಹ ಒಂದು ಪರಿಪೂರ್ಣವಾದಂತಹ ಸಾಧನ ಒಂದು ಮಿತಿಯ ಮಟ್ಟಕ್ಕೆ ಅನ್ನೋದನ್ನ ಸ್ಪಷ್ಟವಾಗಿ ನೋಡ್ಬೋದು. ಇದು ನಾವು ಭಾಷೆಯ ವಿಶೇಷ ಲಕ್ಷಣ. ಆದ್ರಿಂದ ನಾವೀಗ ಮುಗಿಸಿರುವಂಥದ್ದು ಭಾಷೆ ಎಂದರೇನು, ಭಾಷೆಯ ಸ್ವರೂಪವೇನು, ಭಾಷೆಯ ಸಾಮಾನ್ಯ ಸ್ವರೂಪವೇನು, ಅದಾದ ನಂತರ ಭಾಷೆಯ ಸಾಮಾನ್ಯ ಲಕ್ಷಣ ಏನು, ಭಾಷೆಯ ವಿಶೇಷ ಲಕ್ಷಣ ಏನು, ಇಷ್ಟು ಪ್ರಮುಖವಾದಂತಹ ವಿಭಾಗವನ್ನ ಮುಗಿಸಿದ್ವಿ. ನೆಕ್ಸ್ಟ್ ನಾವು ನಾಳೆ ಅಧ್ಯಯನ ಮಾಡೋದಕ್ಕೆ ಹೊರಡುವಂಥದ್ದು ಅದುವೇ ಭಾಷೆ ಎಂದರೇನು, ಅದಾದ ನಂತರ ಆ ಭಾಷೆ ಅಂದ್ರೆ ಏನು ಅನ್ನೋದನ್ನು ನೋಡಿದ್ವಿ. ಆದ್ರೆ ಮುಂದೆ ನೋಡುವಂಥದ್ದು ಅದುವೇ ವರ್ಗೀಕರಣದ ಮಹತ್ವ. ಸೊ ವಿಜಯಶ್ರೀ ಅವರು ಕೇಳಿದ್ರು ಸುನೀತಾ ಕುಮಾರ ಚಟರ್ಜಿ ಅವರ ವ್ಯಾಖ್ಯಾನ, ಅದನ್ನ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ, ಅದನ್ನ ಟೈಪ್ ಮಾಡಿ ಹಾಕ್ತೀನಿ, ಯಾಕಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಮಾಡ್ಕೋಬಾರ್ದು. ಆದ್ರಿಂದ ಸೊ ನೆಕ್ಸ್ಟ್ ನಾವು ನೋಡುವಂಥದ್ದು ಭಾಷೆಯ ವರ್ಗೀಕರಣ, ಆ ವರ್ಗೀಕರಣದ ಮಹತ್ವವನ್ನು ಚರ್ಚೆ ಮಾಡಬೇಕು. ಅದಾದ ನಂತರ 4 ಪ್ರಮುಖವಾದಂತಹ ವರ್ಗೀಕರಣ ಇದೆ: ಭೌಗೋಳಿಕ ವರ್ಗೀಕರಣ, ಜನಾಂಗಿಕ ವರ್ಗೀಕರಣ, ಪ್ರಾರೂಪಕ ವರ್ಗೀಕರಣ, ವಾಂಶಿಕ ವರ್ಗೀಕರಣ. ಈ ಭೌಗೋಳಿಕ ವರ್ಗೀಕರಣ ಕೂಡ ನಮಗೆ ಸ್ಪಷ್ಟವಾದಂತ ವಿವರಣೆ ಕೊಡೋದಿಲ್ಲ. ಜನಾಂಗಿಕ ವರ್ಗೀಕರಣ, ಒಂದು ಪ್ರದೇಶದಲ್ಲಿ ಒಂದೇ ಜನಾಂಗ ಇರುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಇಲ್ಲ. ಪ್ರಾರೂಪಕ ಅಂದ್ರೆ ಭಾಷೆಯ ರಚನೆಯನ್ನು ಆಧರಿಸಿಕೊಂಡು ಕೂಡ ಕನ್ನಡ ಮತ್ತು ತೆಲುಗು ಇದರ ಹೊರರೂಪ ಒಂದೇ ರೀತಿ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಅದೇ ಒಂದೇ ಭಾಷೆ ಅನ್ನುವಂಥದಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಹತ್ತಿರವಾದಂತಹ ಸಂಬಂಧ ಇದೆ ಅನ್ನೋದಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ವಾಂಶಿಕ ವರ್ಗೀಕರಣ, ಇದು ಅತ್ಯಂತ ಪ್ರಮುಖವಾದದ್ದು. ಜಿನಿಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಅಂದ್ರೆ ಭೌಗೋಳಿಕ ವರ್ಗೀಕರಣ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮುಂದೆ ನಾನು ಕೊಟ್ಟಿದ್ದೀನಿ, ಅದುವೇ ಭೌಗೋಳಿಕ ವರ್ಗೀಕರಣ ಅಂದ್ರೆ ಮುಖ್ಯವಾಗಿ ಜಾಗ್ರಫಿಕಲ್ ಕ್ಲಾಸಿಫಿಕೇಶನ್. ಅದಾದ ನಂತರ ಜನಾಂಗಿಕ ಅಂದ್ರೆ ರೇಷಿಯಲ್ ಕ್ಲಾಸಿಫಿಕೇಶನ್, ಪ್ರಾರೂಪಕ ಅಥವಾ ರಾಜನಿಕ ಅಂದ್ರೆ ಟೈಪಲಾಜಿಕಲ್ ಕ್ಲಾಸಿಫಿಕೇಶನ್,
ವಾಂಶಿಕ ವರ್ಗೀಕರಣ ಅಂದ್ರೆ ಜಿನಿಯಲಾಜಿಕಲ್ ಕ್ಲಾಸಿಫಿಕೇಶನ್. ಈ ವಾಂಶಿಕ ವರ್ಗೀಕರಣ ಬಂದಾಗ ನಮಗೆ ಸ್ಪಷ್ಟವಾಗಿ ಸಿಗುತ್ತೆ, ಒಂದು ಭಾಷೆಗೆ ಒಂದು ವಂಶ ಇದೆ, ಒಂದು ಫ್ಯಾಮಿಲಿ ಅನ್ನುವಂಥದ್ದಿದೆ. ಆ ಫ್ಯಾಮಿಲಿ ನೋಡಿದಾಗ ಅದುವೇ ಕುಟುಂಬ, ಆ ಕುಟುಂಬವೇ ದ್ರಾವಿಡ ಕುಟುಂಬ ಅನ್ನೋದಂಥದ್ದು ನಮ್ಮ ಮುಂದೆ ಬಂದಾಗ ನಮಗೆ ದಕ್ಷಿಣದಲ್ಲಿ ಒಂದು ದ್ರಾವಿಡ ಕುಟುಂಬದಲ್ಲಿ ಒಂದು ಭಾಷೆ ಸಿಗುತ್ತೆ, ಅದುವೇ ಕನ್ನಡ. ಆ ಕನ್ನಡವೇ ನಮ್ಮೆಲ್ಲರ ಭಾಷೆ ಅನ್ನುವಂಥದ್ದು ನಮಗೆ ವಾಂಶಿಕ ವರ್ಗೀಕರಣದ ಸಂದರ್ಭದಲ್ಲಿ ಸಿಗುತ್ತೆ. ಅದನ್ನು ನಾವು ನಾಳೆ ಕ್ಲಾಸಲ್ಲಿ ಅಧ್ಯಯನ ಮಾಡೋಣ. ಸೊ ಇವತ್ತು ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ನಾಳೆ ಆಲ್ಮೋಸ್ಟ್ ಲಾಂಗ್ ಅವರ್ ಅಂದರೆ ಆಲ್ಮೋಸ್ಟ್ 2 ಅವರ್ಸ್ ಕ್ಲಾಸನ್ನು ತಗೋತೀನಿ ನಾನು, ಅಥವಾ ಅಟ್ಲೀಸ್ಟ್ 1.5 ಅವರ್ ಆದರೂ, ಒಂದು 3-4 ಡೇಸ್ ಆದಾಗ ಸೆಟ್ ಆಗುತ್ತೆ ಎಲ್ಲವೂ ಕೂಡ. ಏನಾದರೂ ಡೌಟ್ಸ್ ಇದೆಯಾ? ಮೆಸೇಜ್ ಮಾಡಿ ಒಂದ್ಸರಿ. ಓಕೆ, ಹಂತ ಹಂತವಾಗಿ ನಾವು ಮೇಲೆ ಇರ್ತಾ ಹೋಗ್ತಿದ್ದೀವಿ ಮೆಟ್ಟಿಲುಗಳನ್ನ ಹತ್ತ. ಹಿಂದಿನ ಮೆಟ್ಟಿಲನ್ನ ಮರಿಬೇಡಿ, ಅದನ್ನ ಸ್ಪಷ್ಟವಾಗಿ ನೆನಪಲ್ಲಿಟ್ಟುಕೋಬೇಕು. ಆ ಮೆಟ್ಟಿಲನ್ನ ಅರ್ಥೈಸಿಕೊಂಡೇ ಮೇಲೆ ಹೆಜ್ಜೆಯನ್ನು ಹಾಕುವಂಥದ್ದು, ತುತ್ತ ತುದಿಯಲ್ಲಿ ನಿಲ್ಲುವಂಥದ್ದು. ಸೊ ಅಲ್ಲಿವರೆಗೆ ಕೂಡ ಹಿಂದೆಯೇ ತಿರುಗಿ ಆಗಾಗ ನೋಡ್ತಾ ಇರಬೇಕು, ಹಿಂದೆ ತಿರುಗಿ ಮುಂದೆ ಹೋಗುವಂತ ಕೆಲಸವನ್ನು ಮಾಡಬೇಕು. ಕನ್ನಡ ಸಾಹಿತ್ಯದ ಮೊದಲ ವಿಭಾಗ ನಾನೇನು ಭಾಷೆ ಅನ್ನೋದ್ರಿಂದ ಪ್ರಾರಂಭ ಮಾಡಿದ್ನು, ಅಲ್ಲಿಂದ ಕೊನೆಯ ಹಂತ ನಾನು ಜನಪದ ಸಾಹಿತ್ಯದ ಸಂದರ್ಭದಲ್ಲಿ ಬಂದು ನಿಂತಾಗ ಕೂಡ ಹಿಂದಿನದೆಲ್ಲವನ್ನು ಕೂಡ ರಿವೈಸ್ ಮಾಡುವಂತಹ, ಯೋಚಿಸುವಂತಹ, ಮತ್ತು ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ, ಆ ಪ್ರಶ್ನೆಗಳಿಗೆ ಯಾವ ರೀತಿಯಾದಂತಹ ಉತ್ತರವನ್ನ ಬರೀಬಹುದು ಅನ್ನುವಂಥದ್ದು ಕೂಡ ಜೊತೆಯಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಅದೆಲ್ಲವನ್ನು ಕೂಡ ಅರ್ಥೈಸಿಕೊಂಡು ಹೋಗುವಂತ ಕೆಲಸವನ್ನ ನೀವು ಮಾಡ್ತಾ ಹೋಗ್ಬೇಕು. ಓಕೆನಾ? ಏನಾದ್ರೂ ಇದ್ರೆ ನೀವು ಮೆಸೇಜ್ ಹಾಕಿ ನನಗೆ. ನಮಸ್ಕಾರ.